ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. 10 ಆಗಸ್ಟ್ 2026ರಿಂದ 16 ಆಗಸ್ಟ್ 2026 ವಾರ ಭವಿಷ್ಯ ಕಾರ್ಯಕ್ರಮ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಈ ವಾರ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. 12 ಆಗಸ್ಟ್ 2026 ಬುಧವಾರ ಜ್ಯೋತಿರ್ ಭೀಮೇಶ್ವರ ವ್ರತ. ಈ ವ್ರತದ ಬಗ್ಗೆ ಸ್ಕಾಂದ ಪುರಾಣದಲ್ಲಿ ತಿಳಿಸಲಾಗಿದೆ. ಯಾರು ತಿಂಗಳ ಭವಿಷ್ಯವನ್ನ ನೋಡ್ತೀರಿ, ಈ ವ್ರತ ಯಾವ ತರ ಆಚರಣೆ ಮಾಡಬೇಕು, ಮನೆಯಲ್ಲಿ ಗಂಡ ಅನ್ನುವಂಥವನು ಅಥವಾ ಪತಿ ಯಜಮಾನ ಸಂಪಾದನೆ ಮಾಡಕ್ ಆಗ್ತಾ ಇರಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ ಅಂಥವ್ರು ಈ ವ್ರತವನ್ನ ಮಾಡಬೇಕು. ಹೇಗೆ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸಲ್ಲ. ತಿಂಗಳ ಭವಿಷ್ಯವನ್ನ ನೋಡಿ ಆ ವಿಡಿಯೋದಲ್ಲಿ ನಾನು ಇದು ಯಾವ ತರ ವ್ರತ ಮಾಡಬೇಕು ಅನ್ನೋದು ತಿಳಿಸಿದ್ದೀನಿ. ಯಾಕಂದ್ರೆ ಇಲ್ಲಾಂದ್ರೆ ಎರಡೆರಡು ಸಲ ಹೇಳುವಂತ ವಿಚಾರ ಬರುತ್ತೆ. ಆಮೇಲೆ ನಾಗರ ಅಮಾವಾಸ್ಯೆ ಅವತ್ತಿನ ದಿನ 16/8/2026 ಭಾನುವಾರ ನಾಗ ಚತುರ್ಥಿ. ಈ ವಾರದಲ್ಲಿ ಚಂದ್ರ ಆರಿದ್ರಾ ನಕ್ಷತ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಕೆಲವರು ಹೇಳ್ತಾರೆ, ಗುರುಜಿ ನಂದು ಡೇಟ್ ಆಫ್ ಬರ್ತ್ ಇಲ್ಲ, ನಂದು ಭವಿಷ್ಯ ಹೇಗೆ ನೋಡೋದು ಅಂತಂದಾಗ ನೀವು ನನ್ನ ಪರ್ಸನಲ್ ಆಗಿ ಕೇಳಬೇಕು ಅಂದಾಗ ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನೀವು ನಿಮ್ಮ ಭವಿಷ್ಯ ತಿಳ್ಕೋಬಹುದು, ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಮುಖ ಫೋಟೋ ಕಳಿಸ್ಬೋದು, ಇಲ್ಲ ಕೈ ರೇಖೆ ಏನಾದರೂ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯವನ್ನ ತಿಳ್ಕೋಬಹುದು. ಈಗ ಒಂದೊಂದೇ ರಾಶಿದು ಭವಿಷ್ಯವನ್ನ ನಾನು ತಿಳಿಸ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಮಗೇನಾಗುತ್ತೆ, ಪ್ರೋತ್ಸಾಹ ಬರುತ್ತೆ. ನೀವು ತುಂಬ ವೀಕ್ಷಣೆ ಮಾಡ್ತಾ ಇದ್ದೀರಾ, ವಿಡಿಯೋನ ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲೆಲ್ಲ ಶೇರ್ ಮಾಡ್ತಾ ಇದ್ದೀರಾ. ಆಗ ನಮಗೆ ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋರ್ಗೂ ಇಂಟ್ರೆಸ್ಟ್ ಬಂದು ಇನ್ನು ನಿಮಗೆ ಬೇಕಾದಂತಹ ಹೊಸ ಹೊಸ ಕಂಟೆಂಟ್ಗಳನ್ನ ಕೊಡೋಕ್ಕೆ ನಮಗೆ ಈಸಿ ಆಗುತ್ತೆ ಅಲ್ವಾ. ನಿಮಗೆ ಆಸಕ್ತಿ ಇಲ್ಲ ಅಂದರೆ ನಮಗೂ ವಿಡಿಯೋ ಮಾಡೋಕ್ಕೆ ಆಸಕ್ತಿ ಇರಲ್ಲ, ಹೊಸ ಹೊಸ ವಿಷಯ ತಿಳಿಸೋಕ್ಕೆ ಆಸಕ್ತಿ ಇರಲ್ಲ. ಅದಕ್ಕೆ ಶೇರ್ ಮಾಡಿ. ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರೇ, ಈಗ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ನಾನು ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಬುಧ 4ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಹೋದ ವಾರನು ಬುಧ 4ನೇ ಮನೆಯಲ್ಲೇ ಸಂಚಾರ ಆಗ್ತಾ ಇದ್ದ. ನಿಮಗೆ ಈ ವಾರದಲ್ಲಿ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ದೊರೆಯುತ್ತದೆ. ಈ ವಾರದಲ್ಲಿ ತಾಯಿಯ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತೀರಿ. ಆಸ್ತಿಗಳಿದ್ರೆ ಅದರಿಂದ ಲಾಭ ಆಗುತ್ತೆ, ವಾಹನಗಳಿದ್ರೆ ಅದರಿಂದ ಲಾಭ ಆಗುತ್ತೆ. ನೀವು ಇನ್ನೊಬ್ಬರಿಗೆ ಸೇವೆ ಮಾಡುವಂತಹ ವೃತ್ತಿ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ನಿಮಗೆ ಒಳ್ಳೆ ಲಾಭ ಆಗುತ್ತೆ. ಈ ವಾರದಲ್ಲಿ ನಿಮಗೆ ಆತ್ಮಗೌರವ ಹೆಚ್ಚಾಗುತ್ತೆ. ಯಾವುದಾದ್ರೂ ಹೊಸ ವೃತ್ತಿಯನ್ನ ಆರಂಭ ಮಾಡಿದ್ರೆ ಈ ವಾರದಲ್ಲಿ ಯಶಸ್ವಿ ಆಗ್ತೀರಿ ಮೇಷರಾಶಿ ಜಾತಕರು. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ 2 ದಿನ ಟೈಮ್ ತುಂಬಾ ಚೆನ್ನಾಗಿದೆ. ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ, ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಉತ್ತಮವಾದ ವಸ್ತ್ರ, ಯಾಕೆಂದ್ರೆ ಒಳ್ಳೆ ಬಟ್ಟೆ ಹಾಕೊಳ್ಳೋದು ಒಂದು ಯೋಗ ಅಲ್ವಾ. ನಿಮ್ಮನ್ನ ನೀವು ರೆಪ್ರೆಸೆಂಟೇಟ್ ಮಾಡ್ತೀರಾ ಬೇರೆಯವ್ರಿಗೆ. ಬೇರೆಯವ್ರು ನಿಮ್ಮನ್ನ ನೋಡ್ಬೇಕಾದ್ರೆ ಏನ್ ನೋಡ್ತಾರೆ, ಒಳ್ಳೆ ಬಟ್ಟೆ, ಒಳ್ಳೆ ಮುಖ. ಒಳಗಡೆ ನೀವು ಎಷ್ಟೇ ಪ್ಯೂರ್ ಆಗಿದ್ರು ಫಸ್ಟ್ ಕಾಣೋದು ಹೊರಗಡೆ ಅಂತದ್ದು. ಅದಕ್ಕೆ ಒಳ್ಳೆ ಬಟ್ಟೆ ಹಾಕೊಳ್ಳಿ, ನೆಮ್ಮದಿಯಾಗಿರ್ತೀರಾ. ಆದ್ರೆ ವಾರದ ಕೊನೆ 5 ದಿನ ಎಚ್ಚರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿದ್ರಾಭಂಗ ಉಂಟಾಗ್ಬೋದು, ನಿದ್ದೆ ಸರಿಯಾಗಿ ಬರದೇ ಇರುವಂಥದ್ದು, ಅಥವಾ ನಿದ್ದೆನ ಟೈಮ್ ಸರಿಯಾಗಿ ಮಾಡೋಕ್ಕಾಗದೇ ಇರುವಂಥದ್ದು, ಮಾನಸಿಕವಾಗಿ ಹಿಂಸೆ ಆಗುವಂಥದ್ದು, ವಾಹನಗಳಿಂದ ತೊಂದರೆಗಳಾಗುವಂಥದ್ದು, ತಾಯಿಯ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ. ಮೇಷರಾಶಿ ಜಾತಕರು ಯಾರಿದ್ದೀರಿ, ನೀವೆಲ್ಲ ಓಂ
ವೀರಭದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ. ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನಮ್ಮ ಭವಿಷ್ಯ ಗುರುಜಿ ಏನ್ ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿಯವರಿಗೆ ಬುಧ ದ್ವಿತೀಯಾಧಿಪತಿ, ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮತ್ತು ವೃಷಭ ರಾಶಿಯವರಿಗೆ ಬುಧ ಪಂಚಮಾಧಿಪತಿ. ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಭಯ ಉಂಟಾಗುತ್ತೆ. ಒಡ ಹುಟ್ಟಿದವರ ಜೊತೆಗೆ ಕಲಹಗಳಾಗುವಂತಹ ಸಾಧ್ಯತೆ ಇದೆ. ಆದ್ರಿಂದ ಎಚ್ಚರ. ಸರ್ಕಾರದ ಕೋಪದಿಂದ ಕೆಲವರಿಗೆ ಸೆರೆವಾಸ ಉಂಟಾಗಬಹುದು. ಏನಾದರೂ ನೀವು ಲಂಚ ತಗೊಳ್ಳೋದು, ಮೋಸ ಮಾಡುವಂಥದ್ದು, ಸರಿಯಾಗಿ ಟ್ಯಾಕ್ಸ್ ಕಟ್ಟದೇ ಇರುವಂಥದ್ದು, ಇದೆಲ್ಲ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ಸಿಗ್ನಲ್ಗಳು ಜಂಪ್ ಮಾಡೋದು ಅವೆಲ್ಲ ಮಾಡಬಾರ್ದು. ನೆನಪಿನ ಶಕ್ತಿ ಸ್ವಲ್ಪ ನಷ್ಟ ಆಗುತ್ತೆ. ವಿದ್ಯಾರ್ಥಿಗಳು ಈ ವಾರ ಎಚ್ಚರವಾಗಿರ್ರಿ. ಮಾನಸಿಕವಾಗಿ ಅತಿ ಹೆಚ್ಚು ಯೋಚನೆ ಮಾಡೋದ್ರಿಂದ ಮಾನಸಿಕ ವ್ಯಾಧಿ ಉಂಟಾಗುವಂಥದ್ದು, ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಈ ವಾರದಲ್ಲಿ ವೃಷಭ ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ. ಇನ್ನು ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ವೃತ್ತಿ ವಿಚಾರದಲ್ಲಿ ಹೇಗಿರುತ್ತೆ ಅಂತ ನೋಡಕ್ ಹೋದಾಗ, ವೃತ್ತಿ ವಿಚಾರದಲ್ಲಿ ಹೋದ ವಾರ ಹೇಳ್ದಾಗೇನೆ ಸ್ವಲ್ಪ ಕೆಲಸ ಮಾಡೋ ಜಾಗದಲ್ಲಿ ಈ ವಾರ ಕೂಡ ರಾಜಕೀಯ ಅನ್ನೋದು ಇರುತ್ತೆ. ನೀವು ಹುಷಾರಾಗಿ ಕೆಲಸ ಮಾಡೋ ಜಾಗದಲ್ಲೂ ಇರಬೇಕಾಗುತ್ತೆ. ಇನ್ನು ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ ಮಂಗಳವಾರ ಕಣ್ಣುಗಳ ತೊಂದರೆ ಆಗುವಂಥದ್ದು, ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವಂಥದ್ದು, ಧನನಷ್ಟ ಆಗುವಂತಹ ಸಾಧ್ಯತೆಗಳಿದೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ಉತ್ತಮವಾದ ಕೀರ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ, ಧೈರ್ಯ ಹೆಚ್ಚಾಗುತ್ತೆ, ಹತ್ತಿರ ಪ್ರಯಾಣಗಳನ್ನು ಮಾಡ್ತೀರಿ, ಉತ್ತಮವಾದ ವಸ್ತ್ರ ಒಳ್ಳೆ ಬಟ್ಟೆ ಹಾಕೊಳ್ಳುವಂಥ ಯೋಗ ಇದೆ. ಒಳ್ಳೆ ಬಟ್ಟೆ ಹಾಕೊಳ್ಳಿ, ನೀಟಾಗಿರಿ. ಎಲ್ಲರಿಗೂ ಕೂಡ ನಿಮ್ಮ ಮೇಲೆ ಒಂದು ಪಾಸಿಟಿವ್ ವೈಬ್ಸ್ ಬರೋ ಥರ ಒಳಗಡೆ ಹೊರಗಡೆ ಪ್ಯೂರ್ ಆಗಿ ಪಾಸಿಟಿವ್ ಥಿಂಕ್ ಮಾಡಿ. ಇನ್ನು ವಾರದ ಕೊನೆ 3 ದಿನ ಟೈಮ್ ಚೆನ್ನಾಗಿರಲ್ಲ. ಶುಕ್ರವಾರ ಶನಿವಾರ ಭಾನುವಾರ ಏನೋ ಒಂಥರ ಭಯ, ಮಾನಸಿಕವಾಗಿ ಹಿಂಸೆ, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಈ ವಾರದಲ್ಲಿ ಒಟ್ಟು 5 ದಿನ ಜಾಗ್ರತೆ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನು ಪರಿಹಾರವನ್ನ ನೀವು ಮಾಡ್ಕೋಬೇಕು ಈ ವಾರದಲ್ಲಿ ಅಂದಾಗ, ಓಂ ನಮಃ ಶಿವಾಯ, ಶಿವನಿಗೆ ಪಂಚಾಮೃತಾಭಿಷೇಕವನ್ನ ಮಾಡಿಸಿ ಪಂಚಾಕ್ಷರಿ ಮಂತ್ರವನ್ನ ಜಪ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಹೇಗಿದೆ ಅಂತ. ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 10 ಆಗಸ್ಟ್ 2026ರಿಂದ 16 ಆಗಸ್ಟ್ 2026 ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿಯವರಿಗೆ ಈ ವಾರ ಕೂಡ ಕೋಪ ಜಾಸ್ತಿ ಇರುತ್ತೆ. ವ್ಯಯಾಧಿಪತಿ ಬುಧ, ಚತುರ್ಥಾಧಿಪತಿ ಬುಧ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಎಷ್ಟೇ ಹಣ ಬಂದರೂ ಕೂಡ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರಿಂದ ವ್ಯವಹಾರದಲ್ಲಿ ಬರುವಂತ ಯಾವುದೇ ದುಡ್ಡನ್ನಾಗ್ಲಿ ಬಹಳ ಹುಷಾರಾಗಿ ಜಾಗೃತರಾಗಿ ನೀವು ಮೇಂಟೈನ್ ಈ ವಾರದಲ್ಲಿ ಮಾಡಬೇಕಾಗತ್ತೆ. ಜ್ಞಾನ ಅಂದ್ರೇನು, ಆಧ್ಯಾತ್ಮಿಕ ಜ್ಞಾನ ಅಂದ್ರೇನು ಅನ್ನೋಂಥ ವಿಚಾರವನ್ನ ಸರಿಯಾಗಿ ಯೋಚನೆ ಮಾಡ್ಬೇಕು ನೀವು ಅಲ್ವಾ. ಪ್ರಾಪಂಚಿಕ ಜ್ಞಾನ ಬೇರೆ, ಆಧ್ಯಾತ್ಮಿಕ ಜ್ಞಾನ ಬೇರೆ. ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲಿ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಿ, ಅದು ಒಳ್ಳೆಯದು. ಆದರೆ ಈ ವಾರ ಬೇಡ, ಮುಂದಿನ ವಾರದಿಂದ ನೀವು ಪ್ರಯತ್ನ ಮಾಡೋದು ಒಳ್ಳೆಯದು. ಇಲ್ಲ ಅಂದರೆ ಅಪಮಾನ ಆಗುವಂಥದ್ದು, ಕೆಲವು ಸಂದರ್ಭದಲ್ಲಿ ಅಗೌರವ ಉಂಟಾಗುವಂಥದ್ದು, ಶತ್ರುಗಳಿಂದ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಈ ವಾರ ಯಶಸ್ವಿ ಆಗ್ತೀರಿ ಮಿಥುನ ರಾಶಿ ಜಾತಕರು. ಹಾಗಾದ್ರೆ ಮಿಥುನ ರಾಶಿ ಜಾತಕರಿಗೆ ವಿದ್ಯಾಭ್ಯಾಸ ಹೇಳಿದೆ, ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ಕೋಪ ಮಾಡ್ಕೋಬೇಡಿ. ನೀವು ಹೇಳ್ದಂಗೆ ನಡಿಬೇಕು ಅಂತ ಪ್ರಯತ್ನ ಮಾಡಬೇಡಿ. ಬಲವಂತವಾಗಿ ಪ್ರೀತಿಯನ್ನ ಪಡೆಯೋದಕ್ಕೆ ಈ ವಾರ ನೀವು ಪ್ರಯತ್ನವನ್ನ ಮಾಡ್ತೀರಿ ಅಲ್ವಾ. ಹಣ್ಣಾದ ಮೇಲೆ ತಿಂದ್ರೆ ಒಳ್ಳೇದು, ಕಾಯಿ ಇದ್ದಾಗ ಅದರ ರುಚಿ ಗೊತ್ತಾಗಲ್ಲ.
ಆದ್ದರಿಂದ ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸೋದು ಬಹಳ ಒಳ್ಳೆಯದು. ಮಿಥುನ ರಾಶಿ ಜಾತಕರು. ಮಿಥುನ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಸ್ನೇಹಿತರನ್ನ ಸಂಧಿಸ್ತೀರಿ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಉತ್ತಮವಾದ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ, ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಸೋಮವಾರ, ಮಂಗಳವಾರ. ಬುಧವಾರ, ಗುರುವಾರ ಧನನಷ್ಟ, ಕುಟುಂಬದಲ್ಲಿ ದುಃಖದ ವಾತಾವರಣ, ಗೌರವ ನಷ್ಟಗಳು, ಅಪಮಾನಗಳಾಗುವಂತಹ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿ ಜಾತಕರಿಗೆ. ಏನಿರುತ್ತೆ, ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ. ನಿಮ್ಮ ಕೀರ್ತಿ, ಜನಪ್ರಿಯತೆ ರಾಜಕಾರಣಿಗಳಿಗೆ ಹೆಚ್ಚಾಗುತ್ತೆ, ಧನ ಕೂಡ ಪ್ರಾಪ್ತಿಯಾಗುತ್ತೆ. ಈ ವಾರ ಒಟ್ಟು ಮಿಥುನ ರಾಶಿಯವರಿಗೆ 5 ದಿನ ಶುಭ ಕಾಲ, ಗುರುಬಲ ಬೇರೆ ಇದೆ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಬಹಳ ಸುಖವಾಗಿ ಸಂತೋಷವಾಗಿರ್ತೀರಿ. ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದೀಪ ತಗೊಂಡೋಗಿ, ಬತ್ತಿಯನ್ನು ತಗೊಂಡೋಗಿ, ಎಣ್ಣೆನ ತಗೊಂಡೋಗಿ ದೀಪ ಹಚ್ಚಿ. ಅಲ್ಲೇ ದೀಪ ಇದ್ದರೆ ನೀವೇ ಎಣ್ಣೆ ಬತ್ತಿ ತಗೊಂಡೋಗಿ ಶಿವನ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚುವಂಥದ್ದು. ಸಾಯಂಕಾಲ ಸಮಯದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡುವಂಥದ್ದು ಬಹಳ ಒಳ್ಳೆ ಫಲವನ್ನು ನಿಮಗೆ ಪ್ರಾಪ್ತಿವಾಗುತ್ತೆ ಈ ವಾರ. ಇನ್ನು ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ ಕಾಯ್ತಾ ಇದ್ದೀರಾ, 4ನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀನಿ. ದಶಮಾಧಿಪತಿಯಾದಂತಹ ಕುಜ ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಮತ್ತೆ ನಿಮಗೆ 6ನೇ ಮನೆ ಅಧಿಪತಿ ಕಟಕ ರಾಶಿಯವರಿಗೆ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ. ಪಂಚಮಾಧಿಪತಿಯಾದಂತಹ ಮಂಗಳ ವ್ಯಯಭಾವದಲ್ಲಿ ಸಂಚಾರ. ಅದಕ್ಕೆ ಕರ್ಕಾಟಕ ರಾಶಿಯವರು ಕೆಲವರಿಗೆ ಫಾರಿನ್ನಲ್ಲೋ ಕೆಲಸ ಮಾಡಬೇಕು ಅನ್ಸುತ್ತೆ, ಬೇರೆ ದೇಶಕ್ಕೆ ಅವಕಾಶಗಳು ಸಿಗುತ್ತಾ ಅಂತ ಯೋಚನೆಗಳು ಬರುತ್ತೆ. ಆಮೇಲೆ ಪ್ರೀತಿ ಯಾರನ್ನ ಮಾಡ್ತಾ ಇರ್ತೀರಿ ಅವ್ರ ಬಗ್ಗೆ ಸದಾ ಅವ್ರದೇ ಯೋಚನೆ ಮಾಡುವಂಥದ್ದು, ಮಕ್ಕಳ ಬಗ್ಗೆ ಯೋಚನೆ ಮಾಡುವಂಥದ್ದು. ಇನ್ನು ಕೆಲವರಿಗೆ ತಮ್ಮ ಪ್ರೀತಿಯನ್ನ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ತುಂಬ ಪ್ರೀತಿಸ್ತಾ ಇರ್ತೀರ, ಅವ್ರು ಬಿಟ್ಟೋದಾಗ ಏನಾಗುತ್ತೆ, ನಿಮ್ಮನ್ನು ನೀವು ಅವರು ಸರೆಂಡರ್ ಮಾಡ್ಕೊಂಡ್ಬಿಟ್ಟಿರ್ತೀರ. ಆವಾಗ ತುಂಬ ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಕರ್ಕಾಟಕ ರಾಶಿಯವರು ಬಹಳ ಸೂಕ್ಷ್ಮ ಸ್ವಭಾವಿಗಳಾಗಿರೋದ್ರಿಂದ ಬಹಳ ಎಚ್ಚರ, ಸಂಬಂಧಗಳಲ್ಲಿ ಎಚ್ಚರವನ್ನು ವಹಿಸಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಈ ವಾರ ಸ್ವಲ್ಪ ಜಾಸ್ತಿ ಧ್ಯಾನ, ಗಣೇಶನ ಪ್ರಾರ್ಥನೆ ಮಾಡೋದು, ಸರಸ್ವತಿ ದೇವಿನ ಪ್ರಾರ್ಥನೆ ಮಾಡೋದು, ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆಯನ್ನ ನೀವು ಮಾಡ್ಕೋಬೇಕಾಗತ್ತೆ. ಅತಿಯಾಗಿ ಯೋಚನೆಯನ್ನ ಮಾಡಿದ್ರೆ ನಿಮಗೆ ಇನ್ನೂ ಟೆನ್ಷನ್ನು ಜಾಸ್ತಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. 6ನೇ ಮನೆ ಅಧಿಪತಿ ಗುರು ನಿಮ್ಮ ಜನ್ಮ ರಾಶಿಯಲ್ಲಿ ಇರೋದ್ರಿಂದ ಕೆಲಸದಲ್ಲಿ ತುಂಬಾ ಪ್ರಯತ್ನಗಳನ್ನು ಮಾಡ್ತೀರಿ. ತುಂಬಾ ಚಾಲೆಂಜಸ್ಸು ಕೂಡ ನಿಮಗೆ ವೃತ್ತಿ ವಿಚಾರದಲ್ಲಿ ಇರುತ್ತೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ ಅಧಿಕ ಖರ್ಚು, ಅನಾರೋಗ್ಯ ಉಂಟಾಗುವಂಥದ್ದು, ಶೀಘ್ರ ಕೋಪ ಬರುವಂಥದ್ದು, ಭಯ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ ಆದರೆ ಬುಧವಾರ, ಗುರುವಾರ ಕಾಣಿಕೆಗಳು, ಗಿಫ್ಟ್ ಸಿಗುವಂಥದ್ದು, ಒಡವೆಗಳು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಮತ್ತೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಇಲ್ಲ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ಬೋದು, ಅಥವಾ ನಿಮ್ಮ ಸಂಗಾತಿಗೆ ಅನಾರೋಗ್ಯ ಉಂಟಾದಾಗ ನಿಮಗೆ ಉಲ್ಲಾಸ ಪಡೆಯೋಕ್ಕೆ ಕಷ್ಟ ಆಗುತ್ತೆ, ಧನ ನಷ್ಟ ಉಂಟಾಗುತ್ತೆ, ಮಾನಸಿಕ ನೆಮ್ಮದಿ ಅನ್ನೋದು ಕೆಡುತ್ತೆ, ಅಪಮಾನಗಳಾಗುವ ಸಾಧ್ಯತೆ ಇದೆ. ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಭಾನುವಾರ ಕರ್ಕಾಟಕ ರಾಶಿ ಜಾತಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕರ್ಕಾಟಕ ರಾಶಿ ಜಾತಕರು ಓಂ ಸದ್ಗುರುವೇ ನಮಃ ಅಂತೇಳಿ ಶಿವಮಂತ್ರ ಜಪ ಮಾಡ್ತಾ ಬೆಳಿಗ್ಗೆ ಅಶ್ವತ್ಥಕಟ್ಟೆ ಇದ್ರೆ ಅಲ್ಲಿ ಕೆಳಗಡೆ ಕೂತು ಬೆಳಿಗ್ಗೆನೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು, ಯಾವುದು ಗಿಡ ಇದೆ ಅಶ್ವತ್ಥಕಟ್ಟೆ ಕೆಳಗಡೆ ಕೂತು ದೇವ್ರನ್ನ ಧ್ಯಾನ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಅಶ್ವತ್ಥಕಟ್ಟೆಗೆ 21 ಸಲ ನಮಸ್ಕಾರಗಳನ್ನು, ಪ್ರದಕ್ಷಿಣೆಯನ್ನು ಕೂಡ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ.
ಸಿಂಹ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ತಿಳಿಸ್ತೀವಿ. ಸಿಂಹ ರಾಶಿ, ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ನಿಮ್ಮ ರಾಶ್ಯಾಧಿಪತಿಯಾದಂಥ ಸೂರ್ಯ ಜಲರಾಶಿಯಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ಮುಖದಲ್ಲಿ ಸ್ವಲ್ಪ ಕಾಂತಿ ಕಮ್ಮಿ ಆಗ್ತಾ ಇದೆಯಲ್ಲ ಅಂತ ಟೆನ್ಷನ್ ಪಡ್ಕೋಬಾರ್ದು. ತುಂಬಾ ಡೀಪಾಗಿ ಮನಸ್ಸಿನಲ್ಲಿ ಎಲ್ಲ ವಿಚಾರಗಳನ್ನು ಕೂಡ ಯೋಚನೆ ಮಾಡುವಂತಹ ಸಾಧ್ಯತೆಗಳು ಸಿಂಹ ರಾಶಿಯವರು ಕಂಡು ಬರ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಒಂದೊಂದ್ಸಲ ಬೇಜಾರಾಗುತ್ತೆ, ಐಸೋಲೇಟೆಡ್ ಆಗಿಬಿಡ್ತೀರಾ, ಅವರ ಬಗ್ಗೆ ಆಸಕ್ತಿಯನ್ನು ಕೆಲವು ಟೈಮಲ್ಲಿ ಕಳ್ಕೊತೀರಾ. ಕೆಲವು ಟೈಮಲ್ಲಿ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ, ಅಗ್ರೆಸಿವ್ ಆಗಿರ್ತೀರಾ, ಭೂಮಿ ವಿಚಾರದಲ್ಲಿ ಲಾಭವನ್ನ ಮಾಡ್ಕೊತೀರಾ. ಸಿಂಹ ರಾಶಿಯವರಿಗೆ ಈಗ ಅಷ್ಟಮ ಶನಿ ಬೇರೆ ಇದ್ದು ವ್ಯಯಭಾವವನ್ನ ನೋಡ್ತಾ ಇರೋದ್ರಿಂದ ವೃತ್ತಿ ವಿಚಾರದಲ್ಲೂ ಕೂಡ ಟೆನ್ಷನ್, ನನ್ನ ಕೆಲಸ ಸಿಗಬೇಕು, ಕೆಲಸಕ್ಕೋಸ್ಕರ ಪ್ರಯತ್ನ, ಟೀಚಿಂಗ್ ಪ್ರೊಫೆಷನ್, ಇನ್ನೊಬ್ಬರಿಗೆ ಸಲಹೆಗಳು ಕೊಡುವಂತಹ ಪ್ರೊಫೆಷನ್, ಅದನ್ನ ಪ್ರಯತ್ನವನ್ನು ಮಾಡಿ ಸಿಗುವ ಸಾಧ್ಯತೆ ಇದೆ. ಸಿಂಹ ರಾಶಿಯವರಿಗೆ ಈ ವಾರದ ಮೊದಲು 2 ದಿನ ಸೋಮವಾರ ಮಂಗಳವಾರ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿ ಆಗ್ತೀರಿ. ಆದಾಯದಲ್ಲಿ ಏರಿಕೆ ಆಗ್ತಾ ಹೋಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಉಂಟಾಗುತ್ತೆ ಸೋಮವಾರ ಮಂಗಳವಾರ. ಬುಧವಾರ ಗುರುವಾರ ತಾಯಿ ಜೊತೆ ಕಲಹ ಆಗ್ಬೋದು, ತಾಯಿ ಸಂಬಂಧಿಕರ ಜೊತೆ ಕಲಹಗಳಾಗುವಂತಹ ಸಾಧ್ಯತೆ ಇದೆ. ಶೀಘ್ರ ಕೋಪ ಉಂಟಾಗುವಂಥದ್ದು, ಗಾಯಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ವಾರದ ಕೊನೆ 3 ದಿನಗಳು ಶುಕ್ರವಾರ ಶನಿವಾರ ಭಾನುವಾರ ಉತ್ತಮವಾದ ಸೌಕರ್ಯ, ಒಡವೆಗಳು ತಗೊಳ್ಳುವಂಥದ್ದು ಅಥವಾ ಒಡವೆಗಳನ್ನು ಧರಿಸುವಂಥದ್ದು, ಯಾರಾದರೂ ಕಾಣಿಕೆಗಳನ್ನ ಕೊಡುವಂಥದ್ದು, ನಿಮಗೆ ಸನ್ಮಾನಗಳಾಗುವಂಥದ್ದು, ಹಿರಿಯರ ಜೊತೆ ಉತ್ತಮ ಸಂಬಂಧವನ್ನು ಪಡಿತೀರಿ. ಈ ವಾರ ಒಟ್ಟು ನಿಮಗೆ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ. ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ, ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನನ್ನ ಓಂ ಪರಮಾತ್ಮನೇ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಬಿಲ್ವಪತ್ರೆಯಿಂದ ಶಿವನನ್ನ ಪೂಜೆಯನ್ನ ಮಾಡ್ತಾ ಹೋಗಿ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ನನ್ನ ಭವಿಷ್ಯ ಗುರುಜಿ ಏನು ಹೇಳ್ತಾರೆ ಅಂತ. ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ವಾರದಲ್ಲಿ ಸ್ವಲ್ಪ ಸ್ತ್ರೀಯ ವಿಚಾರದಲ್ಲಿ ದುಃಖ, ಹಣದ ವಿಚಾರದಲ್ಲಿ ದುಃಖ, ಹಣ ಬೇಕು ಅಂತ ಅನ್ಸೋದು, ಆಮೇಲೆ ತಮ್ಮ ಬಗ್ಗೆ ತಮಗೆ ಯೋಚನೆ, ಅತಿ ಹೆಚ್ಚಾಗಿ ಯೋಚನೆ ಮಾಡ್ತೀರಾ ಮನಸ್ಸಿನಲ್ಲಿ, ಮತ್ತೆ ಹಣವನ್ನ ಖರ್ಚು ಮಾಡ್ತೀರಾ, ಉಲ್ಲಾಸ ಪಡಿಬೇಕು, ಸುಖ ಪಡಬೇಕು, ಜೀವನದಲ್ಲಿ ಸಂತೋಷವಾಗಿರ್ಬೇಕು ಅಂತ ಆಸೆ ಪಡ್ತೀರಿ. ಅದಾಗದೇ ಇದ್ದಾಗ ದುಃಖ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕನ್ಯಾ ರಾಶಿಗೆ ಪ್ರೀತಿ ಪ್ರೇಮ ಸಂಬಂಧ ವಿಚಾರದಲ್ಲೂ ಅಷ್ಟೇ, ವಿವಾಹ ಜೀವನದಲ್ಲೂ ಅಷ್ಟೇ ದುಃಖವನ್ನ ನೀವು ಸ್ವಲ್ಪ ಅನುಭವಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮ ಜನ್ಮರಾಶಿಯಾಧಿಪತಿ ಬುಧ ವ್ಯಯಭಾವದಲ್ಲಿದ್ದಾಗ ಪ್ರತ್ಯೇಕತೆ, ವೈರಾಗ್ಯ ಉಂಟಾಗುವಂಥದ್ದು, ದೇಶ ಬಿಟ್ಟು ಬೇರೆ ದೇಶಕ್ಕೆ ಓಡಾಟ ಅಥವಾ ಜನ್ಮ ಸ್ಥಳವನ್ನು ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಓಡಾಡುವಂತಹ ಯೋಗ ನಿಮಗೆ ಉಂಟಾಗುತ್ತೆ. ಅಥವಾ ಸ್ಟೇಟ್ ಒಳಗಡೆನೆ ಇದ್ದರೆ ಅಥವಾ ಬೇರೆ ಸ್ಟೇಟಲ್ಲಿ ಇದ್ದರೆ ಒಂದು ಸ್ಟೇಟಿಂದ ಬೇರೆ ಸ್ಟೇಟ್ಗೆ, ಒಂದು ಡಿಸ್ಟಿಕ್ಕಿಂದ ಮತ್ತೊಂದು ಡಿಸ್ಟಿಕ್ಕಿಗೆ ನೀವು ಸ್ಥಳವನ್ನು ಬದಲಾವಣೆ ಮಾಡ್ತೀರಿ. ಆಮೇಲೆ ನಿಮಗೆ ಚತುರ್ಥಾಧಿಪತಿಯಾದಂತಹ ಮಂಗಳ ಕನ್ಯಾ ರಾಶಿಯವರಿಗೆ ದಶಮ ಭಾವದಲ್ಲಿ ಸಂಚಾರ ಆಗಿ ನೇರವಾಗಿ ಚತುರ್ಥ ಭಾವವನ್ನ ಮಂಗಳ ಗ್ರಹ ನೋಡ್ತಾ ಇದ್ದಾನೆ. ಅಂತಹ ಸಮಯದಲ್ಲಿ ತಾಯಿ ಜೊತೆ ಕಲಹವನ್ನ ನೀವು ಮಾಡ್ಕೋಬಾರದು, ಬಹಳ ಎಚ್ಚರವಾಗಿ ಇರಬೇಕು. ನೀವು ನಿಮ್ಮ ಆಸೆಗಳನ್ನು ಈಡೇರಿಸ್ಕೋಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತೀರಾ. ಕಾನೂನು ರೀತಿ ಇರ್ಬೋದು, ಕಾನೂನು ಬಾಹಿರವಾಗಿರ್ಬೋದು, ಆ ಥರ ಮಾಡೋದು ನಿಮಗೆ ತೊಂದರೆ. ಹೃದಯ ತೊಂದರೆಗಳು, ಹೃದಯ ವ್ಯಾಧಿಗಳಿರೋರು ಬಹಳ ಎಚ್ಚರ, ಅಪಾಯಗಳು ಉಂಟಾಗುವಂತಹ ಸಾಧ್ಯತೆ. ತಾವು ಮಾಡುವಂತಹ ವೃತ್ತಿಯಲ್ಲಿ ಶತ್ರುತ್ವವನ್ನು ಉಂಟಾಗಿ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಹವಾಸ ದೋಷದಿಂದ ನಿಮ್ಮ ಜೀವನದಲ್ಲಿ ಕೆಟ್ಟ ಪರಿಸ್ಥಿತಿಗಳು ಉದ್ಭವ ಆಗುವಂತಹ ಸಾಧ್ಯತೆಗಳು ಕೂಡ
ಈ ವಾರ ನಿಮಗೆ ಕಂಡು ಬರ್ತಾ ಇದೆ. ಹಾಗಾದರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಾವು ನೋಡ್ತಾ ಹೋದಾಗ, ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬಹಳ ಗೌರವ, ಉಲ್ಲಾಸವಾಗಿರ್ತೀರಿ. ತಾವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ, ಅಧಿಕಾರವನ್ನು ಪಡಿತೀರಿ. ವಿವಾಹ ಭಾಗ್ಯ, ಯಾವಾಗಲೂ ಕೂಡ ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಗಳನ್ನು ನೀವು ತೋರಿಸ್ಬೇಕು. ಇಬ್ಬರದು ಚೆನ್ನಾಗಿ ಮ್ಯಾಚ್ ಆಗುತ್ತಾ? ಬರೀ ಸಾಲಾವಳಿ ತೋರಿಸ್ದೆ ಮ್ಯಾಚ್ ಆಗುತ್ತೆ ಅಂದರು, ಸಂಖ್ಯೆ ಬಂತು, ಅದು ಸರಿ ಇಲ್ಲ. ಅದರ ಜೊತೆಗೆ ನಿಮಗೆ ಸಿಗುವಂತಹ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಅಥವಾ ನಿಮಗೆ ಹೊಂದ್ಕೊಂತಾರ ಇಲ್ವಾ? ನೀವಿಬ್ಬರ ಸಂಸಾರ ಜೀವನದಲ್ಲಿ ಮತ್ತೊಬ್ಬರ ಪ್ರವೇಶ ಆಗಿ ವಿವಾಹ ಜೀವನ ಕಿತ್ತೋಗುತ್ತಾ? ಅಥವಾ ನೀವು ಮದುವೆ ಆಗ್ತಿರುವಂಥ ವರನಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ ಇಲ್ವಾ? ಅದಕ್ಕೆ ಇಬ್ಬರು ಜಾತಗಳನ್ನು ತೋರಿಸ್ಬೇಕು. ವಾರದ ಕೊನೆಯ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಸ್ವಲ್ಪ ಅನಾರೋಗ್ಯ ಉಂಟಾಗುವಂಥದ್ದು, ಕಣ್ಣುಗಳಿಗೆ ಏನಾದರೂ ತೊಂದರೆಗಳಾಗುವಂಥದ್ದು, ಸಂಬಂಧಿಕರ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳು ಕೂಡ ಕನ್ಯಾ ರಾಶಿ ಜಾತಕರಿಗೆ ಕಂಡು ಬರುತ್ತೆ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಏನು ಪರಿಹಾರವನ್ನು ನೀವು ಮಾಡ್ಕೋಬೇಕು ಈ ವಾರ ಅಂದಾಗ, ಆದಿಶಕ್ತಿಯನ್ನ, ತಾಯಿಯನ್ನ, ಶಕ್ತಿ ಸ್ವರೂಪದಲ್ಲಿ ಚಾಮುಂಡೇಶ್ವರಿನೋ ದುರ್ಗಾದೇವಿಯನ್ನ ಆರಾಧನೆ ಮಾಡಬೇಕು. ಧುಮ್ ದುರ್ಗಾಯೈ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ, ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡಿ, ರುದ್ರಾಭಿಷೇಕವನ್ನು ಮಾಡಿಸ್ತಾ ಬಿಲ್ವಪತ್ರೆಯಿಂದ ಶಿವನ ಪೂಜೆ ಮಾಡೋದನ್ನ ಮರಿಬೇಡಿ. ಇನ್ನು ಪ್ರಿಯ ವೀಕ್ಷಕರೇ, ಈಗ ಒಟ್ಟು 6 ರಾಶಿಗಳಾಯಿತು. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ 6 ಆಯಿತು. ಈಗ ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾ ರಾಶಿ. ಹಾಗಾದ್ರೆ ತುಲಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ಈಗ ನೋಡ್ತಾ ಹೋಗೋಣ. ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಆಗ್ತಾನೆ. ನಿಮ್ಮ ಧನಾಧಿಪತಿ ಭಾಗ್ಯ ಭಾವದಲ್ಲಿ ಇದ್ದಾನೆ. ನಿಮಗೇನನ್ಸುತ್ತೆ? ತಂದೆಯಿಂದ ಏನಾದರೂ ಸಹಾಯ ಸಿಗುತ್ತಾ? ಗುರುಗಳಿಂದ ಏನಾದರೂ ಸಹಾಯ ಸಿಗುತ್ತಾ? ಅಥವಾ ನಮ್ಮ ಮ್ಯಾನೇಜರಿಂದ ಏನಾದರೂ ನನಗೆ ಹಣಕಾಸಿನ ಸಹಾಯ ಸಿಗುತ್ತಾ ಅಂತ ನೀವು ತುಂಬ ಪ್ರಯತ್ನವನ್ನ ಮಾಡ್ತೀರಿ. ತಂದೆ ಜೊತೆಗೆ, ಗುರುಗಳ ಜೊತೆಗೆ ಕಲಹಗಳನ್ನ ಈ ವಾರ ನೀವು ಮಾಡ್ಕೋಬಾರ್ದು. ಅದು ನಿಮಗೆ ಒಳ್ಳೆ ಫಲ, ಒಳ್ಳೆಯದು ಪ್ರಾಪ್ತಿ ಆಗಲ್ಲ. ಮಾನಸಿಕವಾಗಿ ಸ್ವಲ್ಪ ಆತಂಕವನ್ನು ಪಡೆಯುವಂಥದ್ದು, ಸುಮ್ಮನೆ ಅನಾವಶ್ಯಕ ಪ್ರಯಾಣಗಳು ಉಂಟಾಗುವಂಥದ್ದು. ಅದಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಜಾಗ್ರತೆ, ಏನಾದರೂ ಅಪಘಾತಗಳಾಗುವಂಥದ್ದು, ಮಾಂಸಖಂಡಗಳು ಒಬ್ಬೊಬ್ಬರಿಗೆ ಮೈ ಕೈ ಎಲ್ಲ ನೋವು ಬರ್ತಾ ಇರುತ್ತೆ. ಧಾರ್ಮಿಕ ವ್ಯಕ್ತಿಗಳಿಂದ ಶಾಪವನ್ನು ಪಡಿಬಾರ್ದು. ತಂದೆಗೆ ಸ್ವಲ್ಪ ಕಷ್ಟಕಾಲ, ಹರಿತವಾದ ಆಯುಧಗಳಿಂದ ಗಾಯಗಳಾಗುವಂಥದ್ದು, ಒಡವೆಗಳು ನಷ್ಟ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದ್ದರಿಂದ ಸ್ವಲ್ಪ ಜಾಗೃತರಾಗಿರಬೇಕು ತುಲಾ ರಾಶಿ ಜಾತಕರು. ತುಲಾ ರಾಶಿ ಜಾತಕರಿಗೆ ಹಾಗಾದರೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಈ ವಾರ ಅಂದಾಗ, ಸೋಮವಾರ, ಮಂಗಳವಾರ ಎದೆನೋವು ಬರುವಂಥದ್ದು, ಅತೀ ವೇದನೆ ಉಂಟಾಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಆಗುವಂಥದ್ದು, ಅನಾವಶ್ಯಕ ಖರ್ಚುಂಟಾಗುವಂತಹ ಸಾಧ್ಯತೆ ಇದೆ. ಆದರೆ ಈ ವಾರದಲ್ಲಿ 5 ದಿನ ಟೈಮ್ ಚೆನ್ನಾಗಿದೆ. ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ವಿವಾಹ ಯೋಗ. ವಿವಾಹ ಯೋಗ ಅಂದಾಗ ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಇಬ್ಬರ ಜಾತಕಗಳನ್ನು ನೀವು ತೋರಿಸಿ ವಿವಾಹ ಆಗಿ ನೀವು ಸುಖ ಸಂತೋಷದಿಂದ ಸಂಸಾರ ಜೀವನವನ್ನು ನಡೆಸಬೇಕು ಅನ್ನುವಂಥ ವಿಚಾರದಿಂದ ತಿಳಿಸ್ತಾ ಇದ್ದೀನಿ. ನಿಮಗೆ ಸಿಗುವಂಥ ವರನ ಆಯುಷ್ಯು, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಅನ್ನೋದನ್ನ ಬರೀ ಸಾಲಾವಳಿ ನೋಡೋದ್ರ ಜೊತೆಗೆ ಜಾತಕ ಇಬ್ಬರದ್ದು ಕೂಡ ತೋರಿಸಿ, ವಧು ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದು ತಿಳ್ಕೊಳ್ಳಿ. ಅಧಿಕಾರ ಪ್ರಾಪ್ತಿಯಾಗುತ್ತೆ. ನಿಮಗೆ ಈ ವಾರದಲ್ಲಿ ಕೊನೆಯ 5 ದಿನ ಗೌರವ ಪ್ರಾಪ್ತಿಯಾಗುತ್ತೆ. ಲೈಂಗಿಕವಾಗಿ ಉಲ್ಲಾಸವನ್ನು ಅನುಭವಿಸ್ತೀರಿ, ಪ್ರೀತಿಯನ್ನು ಅನುಭವಿಸ್ತೀರಿ, ಸಂತೋಷವನ್ನು ಅನುಭವಿಸ್ತೀರಿ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ಲಾಭ ಆಗುತ್ತೆ. ನಿಮ್ಮ ಯಾವುದೇ ಒಂದು ಪ್ರೀತಿ, ಪ್ರೇಮ, ಸಂಬಂಧಗಳನ್ನು ಬಹಳ ಗುಪ್ತವಾಗಿ ನೀವು ಸುಖ ಅನುಭವಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೀರಿ. ಊರು ಬಿಟ್ಟು ಹೋಗೋದು, ಎಲ್ಲೋ ರೆಸಾರ್ಟ್ಗೆ ಹೋಗೋದು, ಎಲ್ಲೋ ರೆಸ್ಟೋರೆಂಟ್ಗಳಿಗೆ ಹೋಗೋದು, ಎಲ್ಲೋ ಒಂದು ಯಾರು ಕಾಣದೇ ಇರುವಂಥ ಜಾಗದಲ್ಲಿ ಪ್ರೀತಿಯನ್ನು ಅನುಭವಿಸ್ಬೇಕು ಅನ್ನುವಂತಹ ಆಸೆ, ಆತಂಕ ಮತ್ತು ಆ ಥರ ಪರಿಸ್ಥಿತಿಗಳು ಉದ್ಭವ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ತುಲಾ ರಾಶಿ ಜಾತಕರು
ಏನು ಪರಿಹಾರವನ್ನ ನೀವು ಮಾಡಬೇಕು, ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗಬೇಕು ಅಂದಾಗ ದೇವ ಮಹಾದೇವನನ್ನ ಓಂ ಮಹಾದೇವಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಗಂಗಾ ಜಲ ವಿಭೂತಿಯಿಂದ ಶಿವನ ಪೂಜೆ ಮಾಡ್ತಾ ಹೋಗಿ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ಪ್ರಿಯ ವೀಕ್ಷಕರೇ, ಕಾಯ್ತಾ ಇದ್ದೀರಾ ಗುರುಜಿ ನನಗೇನು ಭವಿಷ್ಯವನ್ನು ತಿಳಿಸ್ತಾರೆ ಅಂತ. ರಾಶಿ ಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಷಿಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಈ ವಾರದಲ್ಲೂ ಕೂಡ ಕುಜ ನಿಮ್ಮ ಜನ್ಮ ರಾಶಿಗೆ ಅಷ್ಟಮದಲ್ಲಿ ಸಂಚಾರ ಆಗ್ತಾನೆ. ಮತ್ತೆ ಬುಧ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಬುಧ 9ನೇ ಮನೆಯಲ್ಲಿ ಅಷ್ಟೊಂದು ಶುಭ ಫಲಗಳನ್ನ ಕೊಡಲ್ಲ. ಆದ್ರಿಂದ ನೀವು ಬಹಳ ಎಚ್ಚರವಾಗಿರಬೇಕು. ಅನೇಕವಾದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಓದೋದ್ರಲ್ಲಿ ಆಸಕ್ತಿ ಅನ್ನೋದು ಕಮ್ಮಿ ಆಗುವಂಥದ್ದು. ಏನಾದರೂ ಮೋಸ ಸಂಪಾದನೆ ಮಾಡಿದ್ರೆ ತುಂಬ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ. ಧಾರ್ಮಿಕ ಗ್ರಂಥಗಳನ್ನು ಅವಮಾನಿಸಬೇಡಿ, ದೇವರನ್ನ ಅವಮಾನಿಸಬಾರದು. ಬ್ರಾಹ್ಮಣರ ಶಾಪ, ದೈವ ಶಾಪ ಉಂಟಾಗುವಂತಹ ಸಾಧ್ಯತೆ ಇದೆ. ಅಥವಾ ಇತರರು ನಿಮ್ಮನ್ನ ಹೀಯಾಳಿಸ್ಬೋದು. ಕೆಲವರಿಗೆ ಚರ್ಮ ವ್ಯಾಧಿಗಳಿಂದ ತೊಂದರೆಗಳಾಗುವಂಥದ್ದು, ವಾತ ಪಿತ್ತ ಅಂತೀವಲ್ಲ ಹಾಗೆ ಪಿತ್ತ ವ್ಯತ್ಯಾಸಗಳಾಗುವಂಥದ್ದು, ದೇಹ ಶಕ್ತಿ ನಷ್ಟ ಆಗುವಂಥದ್ದು, ಏನೋ ಪ್ರಯಾಣಗಳು ಮಾಡ್ತೀರಾ, ಬೇಜಾರು, ಗುರಿ ಇಲ್ಲದ ಪ್ರಯಾಣ ಅಂತ ಅನಿಸುತ್ತೆ. ಅನೇಕ ವಿಧವಾದ ಸಮಸ್ಯೆಗಳನ್ನು ನೀವು ವೃಶ್ಚಿಕ ರಾಶಿ ಜಾತಕರು ಈ ವಾರ ಅನುಭವಿಸ್ಬೇಕಾಗಿ ಬರುತ್ತೆ. ಕುಜ ನೋಡಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಗಾಯಗಳಾಗ್ಬೋದು. ಪೈಲ್ಸ್ ಇರೋರಿಗೆ ಹೆಚ್ಚು ರಕ್ತಸ್ರಾವ ಆಗುವ ಸಾಧ್ಯತೆ, ಸಡನ್ ಆಗಿ ಅಪಘಾತಗಳಾಗ್ಬೋದು, ಹೇಳಕ್ಕಾಗಲ್ವಾ. ಮೂಳೆ ಸಂಧಿ ನೋವು ಉಂಟಾಗ್ಬೋದು. ಉಸಿರಾಟದಲ್ಲಿ ತೊಂದರೆಗಳಾಗ್ಬೋದು. ನಾನು ಎಂಬ ಅಹಮ್ಮನ್ನ ಬಿಡಬೇಕಾಗುತ್ತೆ. ಕೆಲವರಿಗೆ ಭಯ ಇರುತ್ತೆ. ಈಗ ಕೋರ್ಟ್ ಕೇಸು, ಪೊಲೀಸ್ ಕೇಸ್ ಇದ್ದಾಗ ಎಲ್ಲಿ ಜೈಲಾಗ್ಬಿಡುತ್ತೋ, ಎಲ್ಲಿ ಸರವಾಸ ಉಂಟಾಗ್ಬಿಡುತ್ತೋ ಅನ್ನುವಂತಹ ಭಯ, ಆತಂಕ ಅನ್ನೋದು ನಿಮ್ಮನ್ನ ಈ ವಾರ ಕಾಡುತ್ತೆ. ರಾಜಕಾರಣಿಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಎಲ್ಲರಿಗೂ ಕೂಡ ಗ್ರಹಗತಿಗಳು ಒಂದೇ ರೀತಿ ನಿಮ್ಮ ಕರ್ಮಾನುಸಾರ ಫಲಗಳನ್ನ ಕೊಡ್ತಾರೆ. ವೃಶ್ಚಿಕ ರಾಶಿ ಜಾತಕರಿಗೆ ವಾರದ ಮೊದಲು 4 ದಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಕೋಪ ಜಾಸ್ತಿ, ಕಲಹಗಳನ್ನ ಮಾಡ್ಕೊಂತೀವಿ, ಕಷ್ಟಗಳು ಹೆಚ್ಚಾಗುವಂಥದ್ದು, ಮಾತಾಡೋದ್ರಲ್ಲಿ ಸ್ವಲ್ಪ ಸೌಮ್ಯತೆ ಅನ್ನೋದು ಇರಲ್ಲ. ನೀವು ಮಾತಾಡುವಂಥದ್ದು ಏನೋ ಒಂದು ಗುರಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ, ಅಥವಾ ಇನ್ನೊಬ್ಬರಿಗೆ ಹರ್ಟ್ ಮಾಡೋ ಥರ ಮಾತಾಡ್ತಿದ್ದೀರಾ ಅಂತ ಅವ್ರಿಗನ್ಸುತ್ತೆ, ನಿಮಗೆ ಗೊತ್ತಾಗಲ್ಲ. ನಿಮಗೆ ಟೆನ್ಷನಿಂದ ಕ್ರೂರವಾಗಿ ವರ್ತಿಸ್ತೀರಾ. ಅನಾವಶ್ಯಕವಾಗಿ ಖರ್ಚು ಜಾಸ್ತಿ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಅಟೆನ್ಷನ್ ಪ್ಲೀಸ್. ಆಮೇಲೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ವಾರದ ಕೊನೆ 3 ದಿನಗಳು ತುಂಬಾ ರೀತಿ ಚೆನ್ನಾಗಿರ್ತೀರಾ. ಎಲ್ಲ ರೀತಿ ಅನುಕೂಲ. ವಾರದ ಕೊನೆ 3 ದಿನ ಆದರೆ ಶುಕ್ರವಾರ, ಶನಿವಾರ, ಭಾನುವಾರ ತಾವು ಮಾಡ್ತಿರುವಂಥ ಕೆಲಸ, ಸೇವೆಯಲ್ಲಿ ಪ್ರಮೋಷನ್ ಆಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ. ವ್ಯಾಪಾರದಲ್ಲೂ ಕೂಡ ನಿಮಗೆ ಯಶಸ್ವಿ ಅನ್ನೋದು ನೀವು ಪಡಿತೀರಾ. ವೃಶ್ಚಿಕ ರಾಶಿ ಜಾತಕರು ಏನು ಮಂತ್ರವನ್ನು ಜಪ ಮಾಡಬೇಕು? ಭಗವಂತ ಕಣ್ಣು ಕಾಣಲ್ಲ, ನಿಮ್ಮ ಜನ್ಮ ರಾಶಿ ಕೂಡ ಗುಪ್ತ ರಾಶಿ. ಅದರಿಂದ ನೀವು ಓಂ ಅವ್ಯಕ್ತಾಯ ನಮಃ, ವ್ಯಕ್ತವಾಗಿ ಕಾಣೋದು ಬರೀ ಶರೀರದಲ್ಲಿರುವಂತಹ ಸೂಕ್ಷ್ಮ ಶಕ್ತಿನೂ ಕೂಡ ವ್ಯಕ್ತವಾಗಿ ಕಾಣಲ್ಲ. ಅದಕ್ಕೆ ಓಂ ಅವ್ಯಕ್ತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಹಸುವಿನ ಹಾಲಿನ ಕ್ಷೀರಾಭಿಷೇಕವನ್ನ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ. ಇನ್ನು ಕಾಯ್ತಾ ಇದ್ದೀರಾ? ಈಗ 8 ರಾಶಿಗಳನ್ನ ಮುಗಿಸಿದ್ದೀನಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ಆಯಿತು. ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದರೆ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರ. ಈ ವಾರದಲ್ಲಿ ಧನಸ್ಸು ರಾಶಿ ಜಾತಕರು ಕೋಪವನ್ನ ಕಮ್ಮಿ ಮಾಡ್ಕೋಬೇಕು. ನಿಮಗೆ ಗುರುಬಲ ಬೇರೆ ಇಲ್ಲ. ಮುಂಗೋಪ, ಶೀಘ್ರ ಕೋಪ ಕಮ್ಮಿ ಮಾಡ್ಕೋಬೇಕು. ಆಮೇಲೆ ತುಂಬ ಖಾರ ಆಹಾರವನ್ನ ಸೇವನೆ ಮಾಡಬಾರ್ದು. ತುಂಬ ಸ್ಪೈಸಿ ಆಹಾರವನ್ನ ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು ಕಂಡು ಬರ್ತಾ ಇದೆ.
ಆಮೇಲೆ ಸಪ್ತಮಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ, ದಶಮಾಧಿಪತಿಯಾದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ. ಆದ್ದರಿಂದ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ವೃತ್ತಿ, ರಿಸರ್ಚ್ ಅಂತಹ ವೃತ್ತಿ, ಏನಾದರೂ ಒಂದು ಕಂಡುಹಿಡಿಯುವಂಥದ್ದು ಅಂತಹ ವೃತ್ತಿ ಇದ್ರೆ ನಿಮಗೆ ಒಳ್ಳೆ ಲಾಭ ಆಗುತ್ತೆ. ಬುಧ ಗ್ರಹ ನಿಮಗೆ ಅನೇಕ ವಿಧದಲ್ಲಿ ಲಾಭವನ್ನು ತಂದುಕೊಡ್ತಾನೆ. ಮತ್ತೆ ನಿಮ್ಮ ವೃತ್ತಿಯಲ್ಲಿ ಉತ್ಸಾಹ ಇದ್ರೆ ಇನ್ನು ಚೆನ್ನಾಗಿ ಕೆಲಸವನ್ನ ಮಾಡ್ತೀರಿ. ಉನ್ನತಾಧಿಕಾರಿಗಳಿಗೆ ಪ್ರೀತಿ ಪಾತ್ರರಾಗುವಂತಹ ಸಾಧ್ಯತೆ ಇದೆ. ನಮ್ಮ ನಿಜವಾದ ಗುಣ ಸೀರಿಯಸ್ ಮುಖ ಅಲ್ಲ, ಸಂತೋಷ, ನಗುಮುಖ. ಸಂತೋಷ ಅನ್ನೋದು ಹುಕ್ಕುತ್ತೆ. ಹೇಗೆ ಹಾಲು ಉಕ್ಕುತ್ತಲ್ವಾ, ಹಾಗೆ ಮನೆಯಲ್ಲಿ ಸಂತೋಷ ಅನ್ನೋದು ಹುಕ್ಕುತ್ತೆ. ಶತ್ರುಗಳ ಮೇಲೆ ಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ. ನಿಮಗೆ ದೀರ್ಘಕಾಲದ ಏನಾದರೂ ಸಮಸ್ಯೆಗಳಿದ್ರೆ ಅದು ಕೂಡ ಈಗ ಈ ವಾರ ಪರಿಹಾರ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಿಮಗೆ ಏನ್ರಲ್ಲಿ ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು, ಎಲ್ಲಿಂದ ತೊಂದರೆ ಆಗುತ್ತೆ ಅಂದರೆ ಶತ್ರುಗಳಿಂದ ತೊಂದರೆ, ಗುಪ್ತಾಂಗ ತೊಂದರೆಗಳು. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ಕಲಹವನ್ನ ಮಾಡ್ಕೋಬೇಡಿ. ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ಕಲಹಗಳನ್ನ ಮಾಡ್ಕೋಬೇಡಿ. ಇಲ್ಲ ಅಂದ್ರೆ ಸಂಸಾರದಲ್ಲಿ ಆತಂಕ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಎಲ್ಲ ವಿಚಾರವಾಗಿ ಜಾಗೃತರಾಗಿದ್ದು ಈ ವಾರದಲ್ಲಿ ನಮಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಧನುಸ್ಸು ರಾಶಿ ಜಾತಕರಿಗೆ ಅಂತ ನೀವು ಕೇಳಿದ್ರೆ, ಸೋಮವಾರ, ಮಂಗಳವಾರ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ಕಲಿಯುಗದಲ್ಲಿ ಒಳ್ಳೆ ಊಟ ಮಾಡೋದು ಒಂದು ಯೋಗ. ಸೋಮವಾರ, ಮಂಗಳವಾರ ರುಚಿ ರುಚಿಯಾದಂಥ ಆಹಾರ, ಪಾನೀಯಗಳು ನೋಡಿ, ಬೇಕಾದಷ್ಟು ಜ್ಯೂಸ್ಗಳು ಸಿಗುತ್ತೆ. ಸಾತ್ವಿಕ ಆಹಾರನೂ ಸಿಗುತ್ತೆ, ತಾಮಸಿಕ ಆಹಾರಗಳು ತಿನ್ನುವಂಥವ್ರು ತಿಂತಾರೆ. ಆದಷ್ಟು ನೀವು ಸಾತ್ವಿಕವಾಗಿದ್ರೆ ಒಳ್ಳೆಯದು. ಸಂತೋಷ, ಗೌರವ, ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿಯಾಗುತ್ತೆ. ಇನ್ನು ವಾರದ ಕೊನೆ 5 ದಿನ ಸೋಮವಾರ, ಮಂಗಳವಾರ ಬಿಟ್ಟರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಚ್ಚರ, ಅನಾರೋಗ್ಯ ಉಂಟಾಗುವಂಥದ್ದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಕೋಪ ಮಾಡಿಕೊಳ್ಳುವಂಥದ್ದು, ಕಲಹಗಳು ಮಾಡಿಕೊಳ್ಳುವಂಥದ್ದು, ಮಕ್ಕಳ ಜೊತೆ ವಿವಾದಗಳನ್ನು ಮಾಡಿಕೊಳ್ಳುವಂಥದ್ದು, ಇದೆಲ್ಲ ನೀವು ಈ ವಾರ ಮಾಡ್ಕೋಬೇಡಿ. ಬಹಳ ಜಾಗೃತರಾಗಿರ್ರಿ. ವಾರದ ಕೊನೆ 5 ದಿನಗಳು ಧನುಸ್ಸು ರಾಶಿ ಜಾತಕರು ಹೆಲ್ತ್ ಈಸ್ ವೆಲ್ತ್ ಅನ್ನೋದು ನಿಮ್ಗೆ ಗೊತ್ತಿದೆ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಕೋಪ ಮಾಡಿಕೊಂಡ್ರೆ ನಮ್ಮಲ್ಲಿರೋ ಪ್ರೀತಿ ನಾಶ ಆಗುತ್ತೆ. ಅದಕ್ಕೆ ಕೋಪವನ್ನ ಮಾಡ್ಕೋಬೇಡಿ. ಹಾಗಾದರೆ ಧನುಸ್ಸು ರಾಶಿ ಜಾತಕರು ಯಾವ ಮಂತ್ರವನ್ನ ಜಪ ಮಾಡಬೇಕು? ಓಂ ಜಗದ್ಗುರುವೇ ನಮಃ. ನಿಜವಾದ ಜಗದ್ಗುರು ಈಶ್ವರ ಒಬ್ಬನೇ. ಯಾರು ಸುಮ್ಮನೆ ಟೈಟಲ್ ಹಾಕೋಬಹುದು, ಆ ಕೋರ್ಸ್ ಮಾಡಿದ್ದೀನಿ, ಈ ಕೋರ್ಸ್ ಮಾಡಿದ್ದೀನಿ, ನಾನು ಜಗದ್ಗುರು ಅಂತ. ನಿಜವಾದ ಜಗದ್ಗುರು ಶಿವನನ್ನ ಪ್ರಾರ್ಥನೆ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದನ್ನ ಮರಿಬೇಡಿ. ಇನ್ನು ಕಾಯ್ತಾ ಇದ್ದೀರಾ. ಒಟ್ಟು ಈಗ 9 ರಾಶಿಗಳಾಯ್ತು. ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಮಕರ ರಾಶಿಯವರಿಗೆ ಗುರುಬಲ ಇದೆ. ಒಳ್ಳೆ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗಬೇಕು. ಕೆಲವರೆಲ್ಲ ಕಮೆಂಟ್ ಮಾಡ್ತೀರಾ, ನೋಡ್ತಾ ಇರ್ತೀನಿ. ಅವ್ರದ್ದು ಹೆಸರು ಗೊತ್ತಿ, ಹೆಸರು ಮಾಡಿರಲ್ಲ. ಬರೀ ಗುರುಜಿ ನನ್ನ ಗುರು ಮಕರ ರಾಶಿ, ಗುರುಬಲ ಬಂದರೂ ನಂಗೆ ಒಳ್ಳೇದಾಗಿಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಗುರುಬಲ ಬಂದರೂ ಯಾಕಾಗಿಲ್ಲ ಅಂದರೆ ನಿಮ್ಮ ಜಾತಕದಲ್ಲಿ ಗುರು ನೀಚನಾಗಿದ್ದಾನ, ಅಸ್ತಂಗತನಾಗಿದ್ದಾನ, ಪಾಪಕರ್ತರಲ್ಲಿದ್ದಾನ, ಗುರು ಎಷ್ಟು ಭಿನ್ನಾಷ್ಟಕ ವರ್ಗಗಳನ್ನು ಕೊಟ್ಟಿದ್ದಾನೆ, ಅಥವಾ ಕೆಲವು ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಗುರುಬಲ ನಿಮಗೆ ಪ್ರಾಪ್ತಿಯಾಗುತ್ತಾ ಇಲ್ವಾ ಅನ್ನೋದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನು ಮಕರ ರಾಶಿ ಜಾತಕರು ತೋರಿಸಿದಾಗ ಇನ್ನು ನಿರ್ದಿಷ್ಟವಾಗಿ ನಿಮಗೆ ಏನು ಮಾಡಬೇಕು ಅನ್ನೋದನ್ನು ಉಪಾಯ ಹೇಳ್ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈ ವಾರದಲ್ಲಿ ಮಕರ ರಾಶಿಯವರಿಗೆ ಗುರು ಶುಭ ಫಲ ಕೊಡ್ತಾನೆ. ಗುರುವಿನಂತೆ ಅತ್ಯಂತ ಶುಭಕರನಾದಂತಹ ಶುಕ್ರ ಗ್ರಹ ಕೂಡ ಶುಭ ಫಲವನ್ನು ಕೊಡ್ತಾನೆ. ಆದರೆ ನೀವು ಈ ವಾರದಲ್ಲಿ ಯಾವ ವಿಷಯದಲ್ಲಿ ಎಚ್ಚರವಾಗಿರಬೇಕು? ವಿವಾಹ ಜೀವನದಲ್ಲಿ ತುಂಬ ಕಂಟ್ರೋಲ್ ಮಾಡುವಂಥದ್ದು. ನೀವು ಏನೇ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಳಕ್ಕಾಗಲ್ಲ. ಎಷ್ಟೊತ್ತಂತ ಹಿಡ್ಕೊಳಕ್ಕಾಗುತ್ತೆ? ನೀರು ಹಿಡ್ಕೊಳಕ್ಕಾಗತ್ತಾ? ಹೊರಟೋಗ್ತಾ ಇರುತ್ತೆ. ಒಂದು ಚೊಂಬಲ್ಲಿ ಹಿಡ್ಕೋಬೋದು, ಬಕೆಟಲ್ಲಿ ಹಿಡ್ಕೋಬೋದು ಅಲ್ವಾ? ಹಾಗೆ ಯಾವುದನ್ನು ಕೂಡ ಬಲವಂತವಾಗಿ ನಿಮ್ಮ ಸಂಗಾತಿಯನ್ನ ಕಂಟ್ರೋಲ್ ಮಾಡಕ್ ಹೋಗೋದು, ಅವ್ರ ಮೇಲೆ ತಮ್ಮದೇ
ಸ್ಥಾನಮಾನ ತಾವು ಹೇಳ್ದಂಗೆ ಕೇಳಬೇಕು ಅಂತ ಮನೋಭಾವನ ಇಟ್ಕೊಳೋದು. ಅವ್ರು ಕೇಳದೇ ಇದ್ದಾಗ ವಿವಾದಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮಕರ ರಾಶಿ ಜಾತಕರಿಗೆ. ಭಾಗ್ಯಭಾವದಲ್ಲಿ ಯೋಗಕಾರಕನಾದಂಥ ಶುಕ್ರ ಭಾಗ್ಯಭಾವದಲ್ಲಿದ್ದಾಗ ಮಕರ ರಾಶಿಯವರಿಗೆ ಶುಕ್ರ ಎಷ್ಟನೇ ಅಧಿಪತಿ? ಪಂಚಮಾಧಿಪತಿ. ಮಕರ, ಕುಂಭ, ಮೀನ, ಮೇಷ, ವೃಷಭ 5ನೇ ಮನೆ ಅಧಿಪತಿ 9ನೇ ಮನೇಲಿ ಹೋದಾಗ ಜೂಜಾಟದಿಂದ ಧನಲಾಭ. ಕ್ಯಾಸಿನೋ, ಮ್ಯಾಚ್ ಫಿಕ್ಸಿಂಗ್ ಅಂತೆಲ್ಲ ಮೊಬೈಲಲ್ಲಿ ಆಟ ಆಡ್ತಿರಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಅದರಲ್ಲಿ ತುಂಬ ಬುದ್ಧಿಶಕ್ತಿಯಿಂದ ಆಟ ಆಡಿದ್ರೆ ಧನಲಾಭ ಆಗುತ್ತೆ. ಶೇರ್ಗಳನ್ನು ಕೂಡ ಹುಷಾರಾಗಿ, ಯಾಕಂದರೆ ಶುಕ್ರ ನೀಚನಾಗಿದ್ದಾನೆ, ಹಣ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಯಾರಾದರೂ ಒಬ್ಬ ಸ್ತ್ರೀಯ ಜೊತೆಗಿಟ್ಟುಕೊಂಡು ಬುದ್ಧಿವಂತ ಸ್ತ್ರೀ ಅವರ ಗೈಡೆನ್ಸ್ ಪ್ರಕಾರ ನೀವು ಯಾವುದಾದ್ರೂ ಸ್ಟಾಕ್ಸ್ನ ಕೊಂಡ್ಕೊಳ್ಳೋದು, ಮಾರಾಟ ಮಾಡೋದ್ರಿಂದನೂ ನಿಮಗೆ ಧನಲಾಭ ಆಗುತ್ತೆ. ಆದಷ್ಟು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಮಾಡೋದು ಒಳ್ಳೆಯದು. ಗುರುಜಿ ನಾನು ಅಲ್ಲೆಲ್ಲ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀನಿ ಅಂದರು, ರೆಸಿಸ್ಟೆನ್ಸ್ ಅಂದರು, ಅದಂದರು, ಇದಂತು RSA ಅಂದರು, ಅದೆಲ್ಲ ಕಲ್ತ್ಬಿಟ್ಟಿದ್ದೀನಿ, ನಾನು ಗೆದ್ದು ಬಿಡ್ತೀನಿ ಅಂತೇಳಿ ಹಣವನ್ನು ಕಳ್ಕೊಬೇಡಿ. ಒಟ್ಟಿನಲ್ಲಿ ಈ ಸಮಯದಲ್ಲಿ ಮಾತ್ರ ಜೂಜಾಟ ಆಗಿರ್ಬೋದು, ಶೇರ್ ಮಾರ್ಕೆಟ್ ಆಗ್ಬೋದು, ಈ ವಾರದಲ್ಲಿ ಮಕರ ರಾಶಿಯವರಿಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಮಕರ ರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಈ ವಾರದಲ್ಲಿ ನೀವು ಪ್ರಾಪ್ತಿ ಮಾಡ್ಕೊತೀರಾ. ಎಲ್ಲರೂ ನೀವು ಹೇಳ್ದಂಗೆ ಕೇಳೋ ಥರ ತಲೆ ಬಗ್ಸೋ ಥರ ಮಾಡ್ತೀರಾ. ಕೋರ್ಟಲ್ಲಿ ಏನಾದರೂ ಭೂಮಿ ವ್ಯವಹಾರ, ಭೂಮಿ ವಿಚಾರದಲ್ಲಿ ಭಾಗ ಸರಿಯಾಗಿ ಆಗಿರಲ್ಲ, ಕೋರ್ಟಲ್ಲಿ ವಿವಾದಗಳಿರುತ್ತೆ, ಅವಾಗ ಕೋರ್ಟಿನ ತೀರ್ಪು ನಿಮ್ಮ ಪರವಾಗಿ ಆಗುತ್ತೆ. ಭೂಮಿ ವಿಚಾರದಲ್ಲಿರ್ಬೋದು, ಪೊಲೀಸ್ ಕೇಸ್ಗಳು ಯಾವ ಇದೆಯೋ ಗೊತ್ತಿಲ್ಲ, ಕ್ರಿಮಿನಲ್ ಕೇಸ್ ಇರ್ಬೋದು, ಅದರಲ್ಲೆಲ್ಲ ನಿಮಗೆ ಜಯ ಪ್ರಾಪ್ತಿ ಆಗುತ್ತೆ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿಮಗಿರುವಂತಹ ವ್ಯಾಧಿಗಳೆಲ್ಲ ನಿವಾರಣೆ ಆಗುತ್ತೆ. ಕಾಯಿಲೆಗಳು, ಶತ್ರುಗಳನ್ನು ಸೋಲಿಸ್ತೀರಿ. ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ನಿಮ್ಮ ಸಂಗಾತಿಯಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ, ಧನ ಪ್ರಾಪ್ತಿಯಾಗುತ್ತೆ. ರುಚಿ ರುಚಿಯಾದಂಥ ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀರಿ. ನೋಡಿ, ಒಳ್ಳೆ ಅನ್ನಹಿ ಪೂರ್ಣ ಬ್ರಹ್ಮ ಅಂತೀವಿ. ನಿಮಗೆ ಆಹಾರಕಾರಕ ಶನಿಯನ್ನು ಶುಕ್ರ ನೋಡ್ತಾ ಇರೋದ್ರಿಂದ ಹಣ ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ. ಈಗ ಒಳ್ಳೊಳ್ಳೆ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ಊಟ ಮಾಡಬೇಕು ಅಂದರೆ 2,000 ರೂಪಾಯಿ, 2,500, 3,000 ಕೊಡ್ತೀರಾ. ಕೆಲವೊಂದು ಹೋಟ್ಲುಗಳಲ್ಲಿ 1,000 ಒಂದು ಟೈಮ್ ಊಟಕ್ಕೆ. ಆ ಥರ ಒಳ್ಳೆ ರಾಯಲ್ ಆಗಿರೋ ಅನ್ನಹಿ ಪೂರ್ಣ ಬ್ರಹ್ಮ, ಒಳ್ಳೆ ಬಫೆಟ್ ಸಿಸ್ಟಮ್ ಇರುತ್ತೆ. ಒಳ್ಳೊಳ್ಳೆ ಆಹಾರವನ್ನು ತಿನ್ನುವಂಥ ಯೋಗ ಉಂಟಾಗುತ್ತೆ. ಒಳ್ಳೊಳ್ಳೆ ಪಾನೀಯಗಳು ಸ್ವೀಕಾರ ಮಾಡುವಂತಹ ಯೋಗ ಮಕರ ರಾಶಿಯವ್ರಿಗೆ ಉಂಟಾಗ್ತಾ ಇದೆ. ಆದರೆ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಬಹಳ ಎಚ್ಚರ. ಅಪಮಾನಗಳಾಗ್ಬೋದು. ಪುರುಷರಾಗಿದ್ದರೆ ಪತ್ನಿ ಜೊತೆ ವಿವಾದ, ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಜೊತೆ ವಿವಾದ. ಪೈಲ್ಸ್ ರೋಗ ಇರೋರು ಬಹಳ ತಂಪಾಗಿರುವಂತಹ ಮಜ್ಜಿಗೆ, ಮೊಸರನ್ನು ಸೇವನೆ ಮಾಡಿ. ಅಜೀರ್ಣಗಳಾಗ್ಬೋದು, ಕಷ್ಟಗಳು ಉಂಟಾಗ್ಬೋದು, ಎಚ್ಚರ. ಹಾಗಾದರೆ ಮಕರ ರಾಶಿ ಜಾತಕರು ಏನು ಪರಿಹಾರವನ್ನ ಈ ವಾರ ನೀವು ಮಾಡ್ಕೋಬೇಕು ಅನ್ನುವಂತಹ ವಿಚಾರವನ್ನು ಕೂಡ ತಿಳಿಸ್ತೀನಿ. ಮಕರ ರಾಶಿ ಜಾತಕರು ಓಂ ರುದ್ರಾಯ ನಮಃ ಅಥವಾ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ದೀಪ ಹಚ್ಚಬೇಕು. ಶಿವನ ದೇವಸ್ಥಾನಕ್ಕೆ ಹೋಗಿ ಮಾಡ್ತೀರಾ? ಶಿವನ ದೇವಸ್ಥಾನದಲ್ಲಿ ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು. ಮನೆಯಲ್ಲಂತೂ ಮಾಡೇ ಮಾಡ್ತೀರಾ, ದೇವಸ್ಥಾನದಲ್ಲಿ ನೀವು ಮಾಡಬೇಕು. ಅಥವಾ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಬೇಕು. ಆಗ ಮಕರ ರಾಶಿಯವರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಕೊಡ್ತಾ ಇದ್ದಾರೆ ಗ್ರಹಗತಿಗಳು. ಹಾಗಾದ್ರೆ ಏನು ಕೆಟ್ಟದಾಗ್ಬೋದು ಗುರುಜಿ ಅಂದಾಗ, ತಾತ್ಕಾಲಿಕವಾಗಿ ಗುರುಬಲ ಇದೆ, ಒಂದು 15-20 ದಿವಸ ಸ್ವಲ್ಪ ವೈವಾಹಿಕ ಸಂಕಟಗಳಿರುತ್ತಲ್ಲ, ಅಲ್ಲಿ ಸ್ವಲ್ಪ ಶಾಂತಿಯಾಗಿರ್ರಿ. ಒಬ್ಬರು ಕೋಪ ಮಾಡ್ಕೊತಾರೆ, ಗಂಡ ಹೆಂಡತಿ ಸೈಲೆಂಟ್ ಆಗಿರುವಂಥದ್ದು, ಅಥವಾ ಪತ್ನಿ ಕೋಪ ಮಾಡಿಕೊಂಡಾಗ ಪತಿ ಸೈಲೆಂಟ್ ಆಗಿರುವಂಥದ್ದು, ಆ ಥರ ಮಾಡ್ತಾ ಹೋಗ್ಬೇಕು. ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ವೈವಾಹಿಕ ಸಂಕಟಗಳು ಹೆಚ್ಚಾಗುತ್ತೆ. ಅವಾಗ ಏನಾಗುತ್ತೆ, ಮಾನಸಿಕ ಚಿಂತೆಗಳು ಹೆಚ್ಚು ಬರುವಂಥದ್ದು. ಕೆಲವರಿಗೆ ಚರ್ಮ ವ್ಯಾಧಿಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ದಿವಸ ಅದಕ್ಕೆಲ್ಲ ಏನು ಆಯಿಂಟ್ಮೆಂಟ್ ಹಚ್ಕೋಬೇಕು ಅದೆಲ್ಲ ಹಚ್ಕೊಳ್ಳಿ, ಸರಿ ಹೋಗುತ್ತೆ. ಕೆಲವರಿಗೆ ಗೌರವವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಕೆಲವರು ಲೈಂಗಿಕ ಭೋಗವನ್ನು ಕೆಳದರ್ಜೆಯ ಜನರಿಂದ ಸುಖ ಭೋಗವನ್ನು ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಮಕರ ರಾಶಿಯವ್ರದ್ದು ಕಂಡು ಬರ್ತಾ ಇದೆ. ಆದ್ದರಿಂದ ಕೆಲವು ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಾನು ಹೇಳಿದಂತಹ ಮಂತ್ರ ಶಿವನ ಜಪ ಮಾಡಿ, ಶಿವನ ದೇವಸ್ಥಾನಕ್ಕೆ ಹೋಗಿ ಕಸ ಗುಡಿಸೋದು, ಕ್ಲೀನ್ ಮಾಡೋದು ಮಾಡಿ
ಖಂಡಿತ ನಿಮಗೆ ಒಳ್ಳೆ ಫಲ ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೇ, ಈಗ ನಾನು ಮಕರ ರಾಶಿ ವಾರ ಭವಿಷ್ಯ 10ನೇ ತಾರೀಕಿಂದ 16ನೇ ತಾರೀಕು ಆಗಸ್ಟ್ 2026 ತಿಳಿಸಿದ್ದೀನಿ. ಈಗ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಅಂದರೆ 11ನೇ ರಾಶಿ ಕುಂಭ ರಾಶಿ. ಯಾರು ಕುಂಭ ರಾಶಿ ಜಾತಕರಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಕುಂಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಯಾಕಂದ್ರೆ ನಿಮ್ಮ ಜನ್ಮ ರಾಶಿಗೆ ಪಂಚಮದಲ್ಲಿ ಮಂಗಳ ಗ್ರಹ. ಯಾಕಂದ್ರೆ ಆತುರ ಜಾಸ್ತಿ. ನೀವು ಶೇರ್ ಮಾರ್ಕೆಟಲ್ಲಿ ಹಣ ಮಾಡಬೇಕು ಅಂದಾಗ ಆತರ ಪಟ್ಟರೆ ದುಡ್ಡು ಮಾಡೋಕ್ಕಾಗಲ್ಲ. ಅಲ್ಲೇನಾಗಿರ್ಬೇಕು, ನಿಧಾನವಾಗಿರ್ಬೇಕು. ಬೋರಿಂಗ್ ಸಬ್ಜೆಕ್ಟ್, ದಿನ ದಿನ ಏನು ದುಡ್ಡು ಬರಲ್ಲ. ಗ್ರಾಫ್ ಮೇಲೋಗುತ್ತೆ ಕೆಳಗಡೆ ಬರುತ್ತೆ. ಲಾಂಗ್ ಟೈಮ್ಗೆ ಹಣ ನೀವು ಮಾಡ್ಕೋಬೋದು. ಆತುರವಾಗಿ ಎಲ್ಲೆಲ್ಲೋ ಹಣ ಹೂಡಿಕೆ ಮಾಡೋದು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಎಚ್ಚರ. ಕುಂಭ ರಾಶಿಯವರು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಅನಾರೋಗ್ಯ ಉಂಟಾಗ್ಬೋದು. ಹೆಲ್ತ್ ಈಸ್ ವೆಲ್ತ್, ಅದಕ್ಕೆ ಆರೋಗ್ಯದ ಕಡೆ ಹೆಚ್ಚು ಗಮನ. ಸಂಕಟ ಪಡುವಂಥದ್ದು, ದುಷ್ಟ ಅಥವಾ ಮೋಸದ ಚಟುವಟಿಕೆ ಜನರಿಂದ ಅಥವಾ ನೀವು ಅದರಲ್ಲಿ ತೊಡಕೊಂಡು ತೊಂದರೆಗಳನ್ನ ಅನುಭವಿಸ್ತೀರಿ. ಹೊಟ್ಟೆಯಲ್ಲಿರುವಂತಹ ಉದರ ತೊಂದರೆಗಳು, ಕರಳುಗಳು, ವ್ಯಾಧಿಗಳು, ಮೋಸದ ಚಟುವಟಿಕೆಗಳಲ್ಲಿ ನೀವು ತೊಡಕೋಕೆ ಹೋಗಬೇಡಿ. ಹೃದಯ ವ್ಯಾಧಿಗಳು, ಹಾರ್ಟ್ ಪ್ರಾಬ್ಲಮ್ ಇರುವಂಥವ್ರು, ಬ್ಲಡ್ ಪ್ರೆಷರ್ ಇರೋರು ಆಗಾಗ BP ನೀವು ಚೆಕ್ಕನ್ನು ಮಾಡಿಸ್ಬೇಕು. ಮಕ್ಕಳ ಆರೋಗ್ಯಕ್ಕೆ ತೊಂದರೆಗಳಾಗಬಹುದು. ಇನ್ನು ಕೆಲವರಿಗೆ ಪುತ್ರ ನಷ್ಟ ಸಂಭವ, ಅದಕ್ಕೆ ಬಹಳ ಎಚ್ಚರ. ಪುತ್ರ ಇರ್ಬೋದು, ಮೊದಲನೇ ಮಗ ಅಥವಾ ಮಗಳು. ಅದಕ್ಕೆ ನೀವು ಜಾತಕಗಳನ್ನ ತೋರಿಸಿ ಕೆಲವರು ಪರಿಹಾರಗಳನ್ನ ಮಾಡ್ಕೋಬೇಕು. ಎಲ್ಲ ಆಗೋದ್ಮೇಲೆ ಬಂದರೆ ಏನು ಪ್ರಯೋಜನ? ಕಷ್ಟದಲ್ಲಿದ್ದಾಗ ನನ್ನ ಹತ್ರ ಬಂದು ಜಾತಕ ತೋರಿಸ್ತೀರಾ, ಚೆನ್ನಾಗಿದ್ದಾಗ ಬರಲ್ಲ. ಕಷ್ಟ ಬರೋಕ್ಕಿಂತ ಮೊದಲೇ ತೋರಿಸಿ ಕೆಲವೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೋಬೇಕಾಗುತ್ತೆ. ಶತ್ರುಗಳಿಂದ ಸ್ವಲ್ಪ ದೌರ್ಜನ್ಯ ಉಂಟಾಗಬಹುದು. ಕಳ್ಳತನದಿಂದ ಧನನಷ್ಟ ಸಂಭವ ಉಂಟು ಕುಂಭರಾಶಿಯವರಿಗೆ. ಕೆಟ್ಟ ಅಥವಾ ದುಷ್ಟ ಕೆಲಸಗಳು ಮಾಡುವುದರಿಂದ ನೀವು ಸಂತೋಷ ಪಡೋದು ಒಳ್ಳೆಯದಲ್ಲ. ಬಹಳ ಬಹಳ ಜಾಗೃತರಾಗಿ ಇರಬೇಕಾಗಿ ಬರುತ್ತೆ. ಹಾಗಾದ್ರೆ ಇನ್ನ ಏನು ಒಳ್ಳೇದಾಗುತ್ತೆ ಅದನ್ನು ಮಾತ್ರ ನನಗೆ ಹೇಳಿ ಅಂತ ನೀವು ಕುಂಭರಾಶಿ ಜಾತಕರಾಗಿದ್ರೆ, ಅಧಿಕಾರ ನೀವು ಏನಾದರೂ ಇದ್ರೆ ಅಧಿಕಾರ ವೃದ್ಧಿಯಾಗುತ್ತೆ. ಈಗ ನಾನು IAS ಆಫೀಸರು, ನನಗೆ ಬರೀ 1 ವರ್ಷ 6 ತಿಂಗಳು ಮಾತ್ರ ಒಂದು ಕಡೆ ಕೆಲಸ ಮಾಡೋ ಯೋಗ. KSನವ್ರಿಗೆಲ್ಲ 1 ವರ್ಷ ಅಷ್ಟೇ. 1 ವರ್ಷ ಆಗಿದ ತಕ್ಷಣ ಆಗಲೇ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. 1 ವರ್ಷದವರೆಗೂ ತೆಗಿಯೋದಿಲ್ಲ ಅಲ್ವಾ? ಹಾಗೆ IAS ಆಫೀಸರ್ಸ್ ಇರ್ಬೋದು, ಅಂಥವ್ರಿಗೆ ಏನಾಗುತ್ತೆ ಅಂದರೆ ಅಧಿಕಾರ ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಆಗುತ್ತೆ, ವೃದ್ಧಿ ಆಗುತ್ತೆ. ರಾಜಕಾರಣಿಗಳಿಗೂ ಹಾಗೆ ಉತ್ತಮ ಸಂಗೀತವನ್ನು ಕೇಳಿ ಅನುಭವಿಸ್ತಾರೆ. ಒಳ್ಳೊಳ್ಳೆ ಹಾಡು ಕೇಳೋದು, ಖುಷಿ ಪಡೋದು ಅಲ್ವಾ? ಈಗೆಲ್ಲ ಮೊಬೈಲಲ್ಲಿ ನೋಡ್ತಾನೆ ಇರ್ತೀವಲ್ಲ, ಮೊಬೈಲಲ್ಲಿ ಏನು ಮಾಡ್ತಾರೆ, ಅಂತ ಇರ್ತಾರೆ, ಮೇಲೆ ಹೋಗ್ತಾ ಇರುತ್ತೆ, ಕೆಳಗಡೆ ಹೋಗ್ತಾ ಇರುತ್ತೆ. ಯಾವ್ದು ಬರುತ್ತೋ ಅದು ಓಪನ್ ಆಗ್ತಾ ಇರುತ್ತೆ ಅಲ್ವಾ? ಬರಹಗಳಲ್ಲಿ ಸಂತೋಷ, ಶತ್ರುಗಳ ಮೇಲೆ ಜಯ, ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ, ಈ ತರ ಕೆಲವೊಂದು ಶುಭ ಫಲಗಳು ಕೂಡ ಕುಂಭರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಹಾಗಾದರೆ ಗುರುಜಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ವಾರದ ಮೊದಲು 2 ದಿನ ಸೋಮವಾರ ಮಂಗಳವಾರ ಅಪಮಾನಗಳಾಗುತ್ತೆ. ಎಚ್ಚರ ಅಲ್ವಾ? ಅಪಮಾನ ಆದರೂ ಕೆಲವು ತಡ್ಕೊಳಕ್ಕಾಗಲ್ಲ ಅಲ್ವಾ? ಮಾನಸಿಕವಾಗಿ ವೀಕ್ ಆಗಿದ್ದಾಗ ಅವ್ರು ಏನು ಮಾಡಿದ್ರೆ ಏನು, ನಿಮ್ಮ ಗೌರವ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಅಲ್ವಾ? ಆ ಥರ ಇರಬೇಕು. ಮಾನಸಿಕವಾಗಿ ಅಸಮತೋಲನ ಮಾಡ್ಕೋಬಾರ್ದು. ಯಾವಾಗಲೂ ಕೂಡ ಫಿಸಿಕಲ್ಲಿ ಎಷ್ಟು ಸ್ಟ್ರಾಂಗ್ ಇರ್ತಿರೋ ಹಾಗೆ ಮೆಂಟಲಿ ಕೂಡ ನೀವೇನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು. ಮೆಂಟಲಿ ವೀಕ್ ಆಗಬೇಡಿ. ಪ್ರಯಾಣಗಳಲ್ಲಿ ಅಪಘಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಸ್ಥಳೀಯ ಶುದ್ಧ ಆಹಾರವನ್ನು ನೀವು ಸ್ವೀಕಾರ ಮಾಡಬೇಕಾಗುತ್ತೆ. ನೀವು ಯಾವ ಭೂಮಿ, ಈಗ ಧಾರವಾಡದಲ್ಲಿದ್ದೀರಾ ಅಥವಾ ಹುಬ್ಬಳ್ಳಿ ಕಡೆ ಇದ್ದೀರಾ, ಬಳ್ಳಾರಿ ಕಡೆ ಇದ್ದೀರಾ, ಅಲ್ಲಿ ಜೋಳದ ರೊಟ್ಟಿ ತಿನ್ನಿ ಚೆನ್ನಾಗಿ. ಬೆಂಗಳೂರು, ಮೈಸೂರು ಇಲ್ಲಿದ್ದೀರಾ, ರಾಗಿ ಮುದ್ದೆ ಚೆನ್ನಾಗಿ ಸೇವನೆ ಮಾಡಿ. ಸ್ಥಳೀಯ ಆಹಾರವನ್ನು ಬಿಡಬೇಡಿ. ಸಜ್ಜೆ ತಿನ್ನೋ ಜಾಗದಲ್ಲಿ ರಾಯಚೂರು, ಗುಲ್ಬರ್ಗ ಅಂತ ಕಡೆ ಎಲ್ಲ ಸಜ್ಜೆ ಸಿಗುತ್ತೆ, ಸಜ್ಜೆ ಆಹಾರವನ್ನು ಸೇವನೆ ಮಾಡ್ಬೋದು. ಸ್ಥಳೀಯ ಆಹಾರ ಬಿಟ್ಟು ಬೇರೆ ಬೇರೆ ಏನೇನೋ ತಿನ್ನುವಂಥದ್ದು. ಈಗ ಇಲ್ಲಿ ಬೆಂಗಳೂರಲ್ಲಿದ್ದರೆ ನನಗೆ ಇಟಾಲಿಯನ್ ಫುಡ್ ಸಿಗುತ್ತೆ, ಯುರೋಪಿಯನ್ ಫುಡ್ ಸಿಗುತ್ತೆ, ಚೈನೀಸ್ ಫುಡ್ ಸಿಗುತ್ತೆ, ಥೈಲ್ಯಾಂಡ್ ಫುಡ್ ಸಿಗುತ್ತೆ ಅಂತ ಹೋಗಿ ಎಲ್ಲ ಪಾರ್ಟಿ ಮಾಡೋದು, ತಿಂತಾನೆ ಇರೋದು. ಅದೆಲ್ಲ ಮಾಡಬಾರ್ದು.
ಇನ್ನು ವಾರದ ಕೊನೆ 5 ದಿನ ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಿಮ್ಮ ಗೃಹದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಯಾರಾದರೂ ಹೊಸ ಸ್ನೇಹಿತರು ಸಿಗ್ಬೋದು, ನೀವು ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ಅನ್ನ ಹಿ ಪೂರ್ಣ ಬ್ರಹ್ಮ ಅಂತೀವಿ. ಒಳ್ಳೊಳ್ಳೆ ಊಟ ಮಾಡುವಂತಹ ಯೋಗ, ರುಚಿ ರುಚಿಯಾದಂಥ ಆಹಾರ. ಯಾಕೆಂದ್ರೆ ಶನಿಯನ್ನ ನೇರವಾಗಿ ಶುಕ್ರ ನೋಡೋದ್ರಿಂದ ನಿಮ್ಮ ವೃತ್ತಿ ಯಾರು ಕೆಲಸ ಮಾಡ್ತೀರಿ ಅವ್ರ ಜೊತೆಲಿ ಪಾರ್ಟಿಗಳು ಮಾಡೋದು, ಒಳ್ಳೆ ಊಟ ಮಾಡುವಂತಹ ಯೋಗ ಕುಂಭರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ರಾಹುಕಾಲದಲ್ಲಿ ರುದ್ರದೇವರನ್ನ ಆರಾಧನೆ ಮಾಡುವಂಥದ್ದು, ರಾಹುಕಾಲದಲ್ಲಿ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡೋದ್ರಿಂದ ಕುಂಭರಾಶಿ ಜಾತಕರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ. ವಿಭೂತಿಯನ್ನ ತಗೊಂಡೋಗಿ ರುದ್ರದೇವರನ್ನ ಪೂಜೆ ಮಾಡಿ ಅಥವಾ ಕಾಲಭೈರವನನ್ನಾದರೂ ನೀವು ಪ್ರಾರ್ಥನೆಯನ್ನ ಮಾಡ್ಬೋದು. ಮಂತ್ರ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರವನ್ನ ಕುಂಭರಾಶಿ ಜಾತಕರು ಜಪ ಮಾಡಿದ್ರೆ ಒಳ್ಳೆಯದು. ಪ್ರಿಯ ವೀಕ್ಷಕರೇ, ಈಗ ನಾನು ಕುಂಭರಾಶಿಯವರೆಗೂ ಭವಿಷ್ಯವನ್ನ ತಿಳಿಸಿದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಗೆ ಮೀನರಾಶಿ. ಈಗ ಮೀನರಾಶಿಯವರ ಭವಿಷ್ಯ, ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಈಗ ನಿಮಗಂತೂ ಜನ್ಮ ರಾಶಿಯಲ್ಲಿ ಶನಿ ಇರೋದ್ರಿಂದ ಸಾಡೆ ಸಾತಿ ನಡೀತಾ ಇದೆ. ಅದ್ರ ಜೊತೆಗೆ ಮೀನರಾಶಿಯವರಿಗೆ ಗುರುಬಲ ಇದೆ. ಕೆಲವು ಟೈಮಲ್ಲಿ ನಿಮಗೆ ಸಂತೋಷ, ಕೆಲವು ಟೈಮಲ್ಲಿ ದುಃಖ ಅನ್ನೋದು ಬಿಡಲ್ಲ. ಗುರು ಎಷ್ಟೇ ಚೆನ್ನಾಗಿದ್ರು ಕೂಡ ಶನಿ ನಿಮ್ಮನ್ನ ದುಃಖ, ಹಳೆಯ ನೆನಪುಗಳು ಇದರಿಂದ ನಿಮ್ಮನ್ನ ಬಿಡಲ್ಲ. ಅದಕ್ಕೆ ಸ್ವಲ್ಪ ಎಚ್ಚರವಾಗೇ ಇರಬೇಕು. ದುಃಖಂ ದೀನೇಶಾತ್ಮಜಂ ಅಂತೀವಿ ಶನಿನ. ಅದಕ್ಕೆ ಬಹಳ ಬಹಳ ಎಚ್ಚರ. ದುಃಖ ಪಡಬೇಡಿ, ಸಂತೋಷವಾಗಿರ್ರಿ. ಇರೋದು 2 ದಿವಸ ಅಂತ ನಾವೇನೇ ಹೇಳಿದ್ರು ಗ್ರಹಗತಿಗಳು ನೆಗೆಟಿವ್ ಎಫೆಕ್ಟ್ ಕೊಡ್ತಾರೆ. ಆದಷ್ಟು ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು, ಅನಾವಶ್ಯಕವಾಗಿ ಸುಮ್ಮನೆ ದೂರ ದೂರ ಪ್ರದೇಶಗಳಿಗೆ ತಿರುಗಾಟ, ಯಾರಾದರೂ ಮೋಸ ಮಾಡಿಬಿಟ್ರೆ ಬೇಗ ಮೋಸ ಹೋಗ್ಬಿಡೋದು, ಯಾರಾದರೂ ಒಬ್ರು ಕಪಟ ಮಾಡಿಬಿಟ್ರೆ ಅದಕ್ಕೆ ಒಳಗಾಗ್ಬಿಡುವಂಥದ್ದು, ಅನೇಕ ಮಾನಸಿಕವಾಗಿ ಅಸಮತೋಲನ ಮತ್ತು ದೈಹಿಕವಾಗಿ ಅಸಮತೋಲನ, ಅನಾವಶ್ಯಕ ವೆಚ್ಚ ಉಂಟಾಗುವಂತಹ ಸಾಧ್ಯತೆ ಇದೆ. ಕಾಲು ವ್ಯಾಧಿಯಾಗುವಂಥದ್ದು, ತಲೆ ಸಂಬಂಧಪಟ್ಟಂಥ ವ್ಯಾಧಿಯಾಗುವಂಥದ್ದು, ಚಿಂತೆ ನಿಮ್ಮನ್ನು ಕಾಡುವಂಥದ್ದು, ಅಪಮಾನಗಳು ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪ್ರಿಯ ವೀಕ್ಷಕರೇ, ಬಹಳ ಎಚ್ಚರ ಮೀನರಾಶಿ ಜಾತಕರು. ಮೀನರಾಶಿಯವರಿಗೆ ಈ ವಾರದಲ್ಲಿ ಬುಧ ಕೂಡ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆಗ ಏನಾಗ್ಬೋದು ಅಂದ್ರೆ ಮನಸ್ಸಿನಲ್ಲಿ ಸ್ವಲ್ಪ ಕಳವಳ, ಕೆಲವರು ಇತರರ ಜೊತೆ ದಾಂಪತ್ಯ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ, ಅಲ್ಲಿ ಸ್ವಲ್ಪ ತೊಂದರೆಯನ್ನ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಕೆಲವು ಸಮಯದಲ್ಲಿ ಯಾವ ಕೆಲಸ ಮಾಡಕ್ಕೆ ಇಷ್ಟ ಆಗಲ್ಲ, ಸೋಮಾರಿತನ ಉಂಟಾಗೋದು. ಇನ್ನು ಕೆಲವರಿಗೆ ಕೆಲಸದ ಬಗ್ಗೆನೇ ಯಾವಾಗಲೂ ಕೂಡ ಚಿಂತೆಗಳು ಉಂಟಾಗುವಂಥದ್ದು, ಅವಶ್ಯಕತೆ ಇಲ್ಲದೆ ಸುಮ್ಮನೆ ಕಾರ್ಯಗಳನ್ನ ಯಾವುದಾದ್ರೂ ಒಂದು ಸುಮ್ಮನೆ ಮಾಡ್ತಾ ಇದ್ದಾಗ ಬೇಜಾರಾಗುತ್ತೆ. ಕೆಲವು ಸಮಯದಲ್ಲಿ ಮೀನರಾಶಿಯವರಿಗೆ ವಿಪತ್ತುಗಳು ಕೂಡ ಬರುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅನಾಸಕ್ತಿ ಉಂಟಾಗುವಂಥದ್ದು, ಬುದ್ಧಿ ಎಷ್ಟು ಪ್ರಯತ್ನ ಪಟ್ಟರೂ ಜ್ಞಾಪಕನೇ ಇರಲ್ಲ. ಓದಿದ್ದು ಎಕ್ಸಾಮಲ್ಲಿ ಕ್ವಶನ್ ಕೇಳೋದೊಂದು, ಆನ್ಸರ್ ಮಾಡೋದೊಂದು, ಆ ಥರ ಪರಿಸ್ಥಿತಿ ನಿಮ್ಮ ಮಕ್ಕಳು ಮೀನರಾಶಿಯಾಗಿದ್ದರೆ ಮಾಡ್ತಾ ಇರ್ತಾರೆ. ಆ ಥರ ಸಮಸ್ಯೆಗಳಿದ್ದಾಗ ನಿಮ್ಮ ಜನ್ಮ ಜಾತಕಗಳನ್ನು ತೋರಿಸ್ಬೇಕಾಗತ್ತೆ ಮೀನರಾಶಿ ಜಾತಕರು. ಆಮೇಲೆ ನಿಮಗೆ ಈ ವಾರದಲ್ಲಿ ಭೂಮಿ ವಿಚಾರದಲ್ಲಿ ಸ್ವಲ್ಪ ಕಲಹಗಳನ್ನು ಮಾಡ್ಕೋಬೇಡಿ. ಆಯುಧಗಳಿಂದ ಅಪಾಯ ಉಂಟಾಗುತ್ತೆ. ಕಾನೂನು ಬಾಹಿರವಾಗಿ ನಡ್ಕೊಂಡ್ರೆ ನಿಮಗೆ ತೊಂದರೆಗಳು ಉಂಟಾಗುತ್ತೆ. ಮನಃಶಾಂತಿ ಅನ್ನೋದು ಈ ವಾರ ಇರಲ್ಲ. ಕ್ರೂರತನ ನಿಮ್ಮಲ್ಲಿ, ಯಾಕಂದ್ರೆ ನಿಮಗಿರೋ ಮನಸ್ಸು ಶಾಂತಿನೇ ಇಲ್ಲ, ನೀವು ಬೇರೆಯವರಿಗೆಲ್ಲ ಸಂತೋಷವನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಆ ಮನಃಶಾಂತಿಯನ್ನು ಪಡಬೇಕಾದ್ರೆ ಶಾಂತಿಯ ಸಾಗರ ಯಾರು? ಈಶ್ವರ. ಈಶ್ವರನ ಧ್ಯಾನ ಮಾಡೋದ್ರಿಂದ ನಿಮಗೆ ಸಂತೋಷ ಸಿಗುತ್ತೆ. ಸುಮ್ಮನೆ ಕೆಲವರು ಮನೆಯಲ್ಲಿ ತಾಯಿದಿರು ಕಷ್ಟ ಕೊಡ್ತಾ ಇರ್ತಾರೆ, ಕಾಟ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ, ತಾಯಿಗೆ ಕೋಪ ಬರ್ತಾ ಇರುತ್ತೆ. ಕೆಲವರಿಗೆ ಜ್ವರ ಬರ್ಬೋದು, ಕೆಲವರಿಗೆ ಹೊಟ್ಟೆ ಸಂಬಂಧಪಟ್ಟಂಥ ವ್ಯಾಧಿಗಳು ಉಂಟಾಗ್ಬೋದು, ಕೆಲವರಿಗೆ ಸ್ಥಿರಾಸ್ತಿ, ಸ್ಥಿರ ಅಂದರೆ ಭೂಮಿ, ಅಂತಹ ಆಸ್ತಿಗಳು ನಷ್ಟ ಉಂಟಾಗ್ಬೋದು.
ಸಡನ್ ಆಗಿ ಯಾವ್ದಾದ್ರು ನಿಮ್ದು ಕಾರು, ಒಳ್ಳೊಳ್ಳೆ ಕಾರು ಹೊಸ ತಗೊಂಡಿರ್ತಾರೆ, ಯಾರನ್ನ ಟಚ್ ಮಾಡ್ಬಿಟ್ರು, ತಗಲ್ಸ್ಬಿಟ್ರು ಅಂದ್ರೂ ಕೂಡ ಮನಸ್ಸಿಗೆ ನೋವಾಗುತ್ತೆ ಅಲ್ವಾ? ಸಂತೋಷವಾಗಿ ಹೊಸ ಕಾರ್ ಇನ್ನು ಈಗ ತಾನೇ ತಗೊಂಡಿದ್ದಪ್ಪ, 15 ಲಕ್ಷ ಆಯ್ತು, 18 ಲಕ್ಷ ಆಯ್ತು, ನೋಡು ಆಗ್ಲೇ ಟಚ್ ಮಾಡಿಬಿಟ್ರು, ಏನೋ ಒಂದು ತಗುಲಿಸ್ಬಿಟ್ರು, ಅವಾಗಲೂ ಕೂಡ ಮನಸ್ಸಿಗೆ ಬೇಜಾರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಫಲಾನುಫಲ ಏನು ಪ್ರಾಪ್ತಿ? ಶುಕ್ರ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಶುಕ್ರ ನಿಮಗೆ 3ನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಆಗದೆ ಇರೋರಿಗೆ ವಿವಾಹ ಆಗಬೇಕು ಅನ್ನೋಂಥ ಆಸೆ ಉಂಟಾಗುತ್ತೆ. ಆದರೆ ನೇರವಾಗಿ ಶನಿ ದೃಷ್ಟಿ ಶುಕ್ರನ ಮೇಲಿರೋದ್ರಿಂದ ಹೆಣ್ಣು ಸಿಗಲ್ಲ. ಗಂಡಸರಿಗೆ ಹೆಣ್ಣು ಸಿಗಲ್ಲ, ಸ್ತ್ರೀಯರಿಗೆ ಒಳ್ಳೆ ವರ ಸಿಗಲ್ಲ. ಆಗೇನಾಗುತ್ತೆ? ಹಿಂಸೆ ಆಗುತ್ತೆ ಅಲ್ವಾ? ಯಾಕೆಂದ್ರೆ ಎಲ್ಲನೂ ರಸ, ಶರೀರದಲ್ಲಿ ಒಂದು ರಸ, ಒಂದು ಎನರ್ಜಿ. ಆ ಎನರ್ಜಿ ಆಕ್ಟಿವೇಟ್ ಆಗುತ್ತೆ, ನನಗೆ ಬೇಕು ಅನ್ನುವಂತಹ ಬಯಕೆ ಉಂಟಾಗುತ್ತೆ. ಅದು ಪ್ರಾಪ್ತಿ ಆಗದೆ ಇದ್ದಾಗ ದುಃಖ ಉಂಟಾಗುತ್ತೆ. ಕೆಲವು ಸಮಯದಲ್ಲಿ ನಿಮಗೆ ಉಲ್ಲಾಸ ಪಡಿಬೇಕು, ಬಯಕೆಗಳು ಉಂಟಾಗುತ್ತೆ. ಅದನ್ನ ಪಡೆಯೋದಕ್ಕೆ ತೊಂದರೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 3ನೇ ಮನೆ ಅಧಿಪತಿ ಧೈರ್ಯದಿಂದ, ಸ್ಥೈರ್ಯ, ತುಂಬಾ ಪ್ರಯತ್ನಗಳು ಮಾಡ್ತೀರಾ, ಕೇಳಿದ ಬ್ರೋಕರ್ಗಳ ಹತ್ರ ಹೋಗ್ತೀರಾ, ದುಡ್ಡುಗಳು ಕೊಡ್ತೀರಾ, ಆದರೂ ಕೊನೆ ಟೈಮಲ್ಲಿ ಕೆಲವ್ರದ್ದು ವಿವಾಹ ಇನ್ನೇನು ಸೆಟ್ ಆಯ್ತು, ಆಗ್ಬೇಕು ಅನ್ನೋಷ್ಟೊಳಗಡೆನೆ ಯಾರೋ ಒಂದ್ ಕಡೆ ಬೇಡ ಅಂತೇಳಿ ವಿರಹ ವೇದನೆಯನ್ನ ಅನುಭವಿಸುವಂತಹ ಪರಿಸ್ಥಿತಿ ಕೆಲವರಿಗೆ ಉಂಟಾಗುತ್ತೆ. ಪುರುಷರಾಗಿದ್ರು ಆಗಿರ್ಬೋದು ಅಥವಾ ಸ್ತ್ರೀ ಜಾತಕರಾದ್ರೂ ಆಗಿರ್ಬೋದು. ಮತ್ತೆ ಮಂಗಳ ಗ್ರಹ ನೇರವಾಗಿ ಶುಕ್ರನ್ನ ನೋಡೋದ್ರಿಂದ ಇನ್ನೂ ಬೆಂಕಿ. ಮಂಗಳ ಗ್ರಹ ಅಗ್ನಿಕಾರಕ, ಶುಕ್ರನ ನೋಡಿದಾಗ ಇನ್ನ ಆಸೆ ಆಕಾಂಕ್ಷೆಗಳು ಹೆಚ್ಚು ನಿಮಗೆ ಕೊಡ್ತಾನೆ. ದುಡ್ಡು, ಧನಾಧಿಪತಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿದ್ದು ಸಪ್ತಮ ಭಾವವನ್ನು ನೋಡ್ತಾ ಇರೋದ್ರಿಂದ ವಿವಾಹಕ್ಕಾಗಿ ಹಣವನ್ನ ಹೆಚ್ಚೆಚ್ಚು ಖರ್ಚು ಮಾಡಿಬಿಟ್ರೆ ಮುಂದೆ ಭವಿಷ್ಯದ ಯೋಚನೆಗಳು ಕೂಡ ನಿಮಗೆ ಇರಬೇಕು. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತ ನಾವು ನೋಡಿದಾಗ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಏನಾದರೂ ಎದೆಯಲ್ಲಿ ತೊಂದರೆಗಳಾಗ್ಬೋದು, ಮಲಗಿದ್ರೆ ನಿದ್ದೆ ಬರಲ್ಲ, ನಿದ್ರಾಭಂಗ, ಜೀರ್ಣಶಕ್ತಿಯಲ್ಲಿ ತೊಂದರೆ, ಯಾರೋ ಫೋನ್ ಮಾಡ್ಬಿಡ್ತಾರೆ, ನಿದ್ದೆ ಕೆಟ್ಟೋಗುತ್ತೆ, ಫೋನ್ ಸ್ವಿಚ್ ಆಫ್ ಮಾಡಿದ್ರು ಸ್ವಿಚ್ ಆನ್ ಆಗಿ ಯಾರೋ ಒಂದು ಕಸ ಅಥವಾ ಏನೋ ಒಂದು ನೆಗೆಟಿವ್ ವಿಷಯ ಹೇಳಿದ ತಕ್ಷಣ ಮನಸ್ಸಲ್ಲಿ ಅದೇ ನಡೀತಾ ಇರುತ್ತೆ. ಎಲ್ಲರೂ ಪಕ್ಕದಲ್ಲಿ ಮಲಗಿರ್ತಾರೆ, ನಾವು ಕಣ್ಣು ಮುಚ್ಚೇ ಇರ್ತೀವಿ ನಿದ್ದೆ ಬರಲಿ ಅಂತ, ಆದರೂ ನಿದ್ದೆ ಬರಲ್ಲ, ಅನೇಕ ಯೋಚನೆಗಳು ಬರ್ತಾ ಇರುತ್ತೆ ಅಲ್ವಾ? ಧನ ನಷ್ಟ ಆಗ್ಬೋದು, ಪ್ರಯತ್ನಗಳಲ್ಲಿ ಸೋಲುಂಟಾಗುವಂಥ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ವಾರದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಟೈಮ್ ಚೆನ್ನಾಗಿದೆ. ಅವಾಗ ಏನಾದರೂ ಒಂದು ಶುಭ ಕಾರ್ಯಗಳನ್ನ ಮಾಡಿ ಅದರಲ್ಲಿ ಲಾಭವನ್ನು ಗಳಿಸಿ ನಿಮ್ಮ ಮನೆಯಲ್ಲಿ ಅವತ್ತು ಶಾಂತಿಯ ವಾತಾವರಣ ನೆಲೆಸುತ್ತೆ. ರಾಜಕಾರಣಿಗಳಾಗಿದ್ದರೆ ಜನಪ್ರಿಯತೆಯನ್ನು ಪಡಿತೀರಾ. ಕೆಲವರೆಲ್ಲ ಇನ್ಸ್ಟಾಗ್ರಾಮು, ಇಲ್ಲೆಲ್ಲ ವಾಟ್ಸಪ್ಪು, ಇಲ್ಲೆಲ್ಲ ಏನಾದರೂ ಚಾಟ್ಸ್ಗಳು ಅಥವಾ ಹೆಸರುವಾಸಿ ಆಗ್ತೀರಾ, ಡ್ಯಾನ್ಸ್ ಪ್ರೋಗ್ರಾಮ್ಸ್ ಆಗ್ತೀರಾ, ಅದರಲ್ಲೆಲ್ಲ ಖ್ಯಾತಿಯನ್ನು ಪಡಿತೀರಾ. ರಾಜಕಾರಣಿಗಳು ನಿಮ್ಮ ಜನಪ್ರಿಯತೆಯನ್ನು ಕೂಡ ಹೆಚ್ಚಿಸ್ಕೊತೀರಾ. ಕಾಯಿಲೆಗಳೆಲ್ಲ ವಾಸಿ ಆಗಬೇಕಾದ್ರೆ ವಾರದ ಮೊದಲು 4 ದಿನ ಬಿಟ್ಬಿಡಿ. ಇನ್ನು ವಾರದ ಕೊನೆ 3 ದಿನದಲ್ಲಿ ಯಾರಾದರೂ ಒಬ್ಬ ಒಳ್ಳೆ ಡಾಕ್ಟರ್ ಸಿಕ್ಕಿ ಕಾಯಿಲೆಗಳು ವಾಸಿ ಆಗುವಂಥದ್ದು. ಯಾವ ಯಾವ ಕಾಯಿಲೆಗೆ ದೀರ್ಘಕಾಲದಿಂದ ನಿಮ್ಗೆ ಯಾವುದಾದ್ರೂ ಕಾಯಿಲೆ ಇರುತ್ತೆ, ವಾಸಿನೇ ಆಗ್ತಿರಲ್ಲ, ಅದಕ್ಕೆ ಯಾವ ಡಾಕ್ಟರ್ಗೆ ತೋರಿಸಿದ್ರು ಅಯ್ಯೋ ನಾಟಿ ಡಾಕ್ಟರ್ಗೆ ತೋರಿಸ್ಬೇಕಾ, ಆಯುರ್ವೇದಿಕ್ ತೋರಿಸ್ಬೇಕಾ, ಅಲೋಪತಿ ತೋರಿಸ್ಬೇಕಾ, ಯುನಾನಿ ತೋರಿಸ್ಬೇಕಾ, ಹೋಮಿಯೋಪತಿ ತೋರಿಸ್ಬೇಕಾ, ಎಲ್ಲಾ ಡಾಕ್ಟರ್ಗಳ್ನ ತೋರಿಸಿದಾಯ್ತು ಗುರುಜಿ, ಯಾಕೋ ಈ ಕಾಯಿಲೆನೇ ಹೋಗ್ತಾ ಇಲ್ಲ ಅನ್ನೋಂಥವ್ರು ಈ ಟೈಮಲ್ಲಿ ನೀವು ಪ್ರಯತ್ನವನ್ನ ಮಾಡಿದ್ರೆ ನಿಮಗೆ ಒಳ್ಳೆ ಡಾಕ್ಟರ್ ಸಿಕ್ಕಿ ನಿಮಗಿರುವಂತಹ ಯಾವ ತೊಂದರೆ ಇದೆ, ಆರೋಗ್ಯ ಸಮಸ್ಯೆ, ಅದು ಸುಧಾರಣೆ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ವಾರದ ಕೊನೆ 3 ದಿನ ಸಂತೋಷವಾಗಿರ್ತೀರಿ, ಉಲ್ಲಾಸವಾಗಿರ್ತೀರಿ ಮೀನರಾಶಿ ಜಾತಕರು. ಹಾಗಾದ್ರೆ ಮೀನರಾಶಿ ಜಾತಕರು ಯಾವ ಮಂತ್ರವನ್ನ ನೀವು ಜಪ ಮಾಡಬೇಕು ಅಂದಾಗ, ನೀವು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಶನೈಶ್ವರ ದೇವಸ್ಥಾನಕ್ಕೆ ಹೋಗಿ ಅಥವಾ ಪ್ರತಿದಿನ ಶಿವನ ಧ್ಯಾನ ಮಾಡ್ತಾ ಶಿವನ ಮಂತ್ರವನ್ನ ಜಪ ಮಾಡ್ತಾ ಹೋಗಿ. ನಿಮ್ಗೆ ಯಾವುದು ಸುಲಭವಾದ ಮಂತ್ರ ಇದೆಯೋ ಆ ಸುಲಭವಾದ ಮಂತ್ರವನ್ನ ಜಪ ಮಾಡ್ಬೋದು. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರ, ಬಹಳ ಸಿಂಪಲ್. ಈ ಮಂತ್ರವನ್ನು ಜಪ ಮಾಡ್ತಾ ಹೋಗಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ. ಬೆಳಿಗ್ಗೆ ಬೇಗ ಎದ್ದೇಳುವಂತಹ ಅಭ್ಯಾಸವನ್ನ ಮೀನರಾಶಿ ಜಾತಕರು ಮಾಡ್ತಾ ಹೋಗ್ಬೇಕು. ಆಗ ನಿಮಗೆ ಒಳ್ಳೆ ಫಲ ಇನ್ನು ಹೆಚ್ಚು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಪ್ರಿಯ ವೀಕ್ಷಕರೇ, ಈಗ ಮೇಷರಾಶಿಯಿಂದ ಮೀನರಾಶಿವರೆಗೂ ನಾನು ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ.
ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಕೆಲವರು ಫೇಸ್ಬುಕ್ಕಲ್ಲಿ ಇರ್ತೀರಾ, ಕೆಲವರು ವಾಟ್ಸಪ್ ಗ್ರೂಪಲ್ಲಿ ಇರ್ತೀರಾ, ಟೆಲಿಗ್ರಾಮಲ್ಲಿ ಇರ್ತೀರಾ, ಎಲ್ಲರೂ ಇರ್ತೀರಾ. ಅಲ್ಲೆಲ್ಲ ಶೇರ್ ಮಾಡ್ತಾ ಹೋದಾಗ ನಮಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ನಿಮಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸೋಕ್ಕೆ ಆಸಕ್ತಿಯನ್ನು ಉಂಟು ಮಾಡ್ತೀರಿ. ಎಲ್ಲರಿಗೂ ಕೂಡ ದ್ವಾದಶ ರಾಶಿ ಜಾತಕರಿಗೂ ಕೂಡ ನಿಮ್ಮೆಲ್ಲ ಮನೋಕಾಮನೆಗಳು ಪೂರ್ಣ ಆಗಲಿ. ಸುಖ, ಶಾಂತಿ, ಸಮೃದ್ಧಿ ನಿಮಗೆ ಪ್ರಾಪ್ತಿಯಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.